ಫ್ರೆಂಡ್ಸ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 3 ನೋಡ್ತಾ ಇದ್ದೀವಿ. ಇಲ್ಲಿರೋ ಅಧ್ಯಾಯದ ಹೆಸರು ಏಕಲವ್ಯ. ಏಕಲವ್ಯ ದ್ರೋಣಾಚಾರ್ಯ ಮತ್ತು ಅರ್ಜುನನ ಕತೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ಹೇಗೆ ಏಕಲವ್ಯ ದ್ರೋಣಾಚಾರ್ಯರ ಹತ್ರ ಹೋಗಿ, ಸರ್ ನನಗೂ ಬಿಲ್ವಿದ್ಯೆ ಕಲಿಸಿ ಅಂತ ಹೇಳ್ತಾನೆ. ಅದಕ್ಕೆ ದ್ರೋಣಾಚಾರ್ಯರು, ಇಲ್ಲ, ನಾನು ಕ್ಷತ್ರಿಯರಿಗೆ ಮತ್ತು ಬ್ರಾಹ್ಮಣರಿಗೆ ಅಂದರೆ ರಾಜರ ಮಕ್ಕಳಿಗಷ್ಟೇ ಬಿಲ್ವಿದ್ಯೆಯನ್ನು ಕಲಿಸ್ತೀನಿ ಅಂತ ವಚನ ಕೊಟ್ಟಿದ್ದೇನೆ. ನೀನೊಬ್ಬ ಬೇಡ, ನಿನಗೆ ಕಲಿಸೋದಕ್ಕೆ ಆಗಲ್ಲ, ಕ್ಷಮಿಸ್ಬಿಡು. ಆದರೆ ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತೆ. ನೀನು ಧೈರ್ಯವಾಗಿ ಬಿಲ್ವಿದ್ಯೆಯನ್ನ ಕಲಿ ಅಂತ ಹೇಳ್ತಾರೆ. ಅದಕ್ಕೆ ಏಕಲವ್ಯ, ಸರಿ ಸರ್, ನೀವು ನಿಮ್ಮ ವಚನವನ್ನ ಮುರಿಯೋದು ಬೇಡ, ನಾನು ಕೆಲಸ ಮಾಡ್ತೀನಿ. ನಾನು ಮನೆಗೆ ಹೋಗಿ ನಿಮ್ಮ ಮೂರ್ತಿಯನ್ನ ಮಾಡಿ, ನಿಮ್ಮ ಮೂರ್ತಿಯನ್ನೇ ನಾನು ನೀವು ಅಂತ ಅಂದ್ಕೊಂಡು ಅವರಿಂದ ನಾನು ಬಿಲ್ವಿದ್ಯೆನ ಕಲಿತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಒಂದೆರಡು ವರ್ಷದ ನಂತರ ದ್ರೋಣಾಚಾರ್ಯರು ಮತ್ತು ಅರ್ಜುನ ಮತ್ತು ಅವರ ಎಲ್ಲ ಪಾಂಡವರು, ದ್ರೋಣಾಚಾರ್ಯರ ಶಿಷ್ಯರು ಸೇರಿ ಬೇಟೆಯಾಡೋದಕ್ಕೆ ಕಾಡಿಗೆ ಹೋಗಿರ್ತಾರೆ. ಅಲ್ಲಿ ನಾಯಿ ಬೊಗಳೋ ಸದ್ದನ್ನ ಕೇಳಿ ಏಕಲವ್ಯನ ಜಿಂಕೆಯ ಮರಿಗಳು ಹೆದರಿ ಬಂದನು. ಅದಕ್ಕೆ ಏಕಲವ್ಯ ಸದ್ದು ಬಂದ ಕಡೆ, ನಾಯಿ ಬೊಗಳೋ ಸದ್ದು ಬಂದ ಕಡೆ ಒಂದು ಬಾಣನ ಬಿಡ್ತಾನೆ. ಆ ಬಾಣ ನೇರವಾಗಿ ನಾಯಿಯ ಬಾಯಿಯಲ್ಲಿ ಸೇರಿಕೊಂಡು ನಾಯಿ ಕುಯ್ 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 ಅಂತ ಒದ್ದಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನ ನೋಡಿ ಅರ್ಜುನ ಹೇಳ್ತಾನೆ, ದ್ರೋಣಾಚಾರ್ಯ, ಈ ಏಕಲವ್ಯ ನನಗಿಂತ ಶ್ರೇಷ್ಠ ಬಿಲ್ಲುಗಾರ ಆಗಿದ್ದಾನೆ. ನೀವು ವಚನ ಕೊಟ್ಟಿದ್ದು ನನ್ನನ್ನ, ಬರೀ ಅರ್ಜುನನನ್ನ ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರ ಮಾಡ್ತೀನಿ ಅಂತ. ಆದರೆ ಅದೇಗೆ ಈ ಏಕಲವ್ಯ ನನಗಿಂತ ಚೆನ್ನಾಗಿ ಕಲ್ತಿದ್ದಾನೆ ಅಂತ ಹೇಳ್ತೇನೆ. ಅದಕ್ಕೆ ದ್ರೋಣಾಚಾರ್ಯರು ಹೇಳ್ತಾರೆ, ಅವನು ಅವನ ಭಕ್ತಿಯಿಂದ ಕಲ್ತಿದ್ದು, ಅದಕ್ಕೆ ನಿನಗಿಂತ ಶ್ರೇಷ್ಠನಾಗಿದ್ದಾನೆ. ಆದರೆ ನಾನು ನನ್ನ ವಚನ ಮುರಿದಿಲ್ಲ, ನೀನು ಶ್ರೇಷ್ಠ ಬಿಲ್ಲುಗಾರ ಆಗ್ತೀಯಾ, ಏಕಲವ್ಯನೂ ಶ್ರೇಷ್ಠ ಆಗಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಇಲ್ಲ, ಅವನು ಏಕಲವ್ಯ ನೀವೇ ಅವನ ಗುರು ಅಂತ ಹೇಳ್ತಾ ಇದ್ದಾನೆ, ಹಾಗಾಗಿ ನೀವು ನಿಮ್ಮ ವಚನವನ್ನ ನಡೆಸ್ಕೊಟ್ಟಿಲ್ಲ ಅಂತ ಅರ್ಜುನ ಮುನ್ನಿಸ್ಕೊತಾನೆ. ಅದಕ್ಕೆ ದ್ರೋಣಾಚಾರ್ಯರು ಏಕಲವ್ಯನಿಗೆ ಏನ್ ಹೇಳ್ತಾರೆ, ಏಕಲವ್ಯ, ನೀನು ನಾನೇ ನಿನ್ನ ಗುರು ಅಂತ ಹೇಳ್ತಾ ಇದೀಯಾ, ನೀನು ನನಗೆ ಗುರುದಕ್ಷಿಣೆ ಕೊಡ್ತೀಯಾ, ನಿನ್ನ ಬಲಗೈ ಹೆಬ್ಬೆರಳನ್ನ ಗುರುದಕ್ಷಿಣೆ ಕೊಡ್ತೀಯಾ ಅಂತ ಕೇಳ್ತಾರೆ. ಬೇಕಂದ್ರೆ ನೀವು ಬಿಲ್ಲು ಬಾಣ ಆಟ ಆಡ್ಬೇಕಾದ್ರೆ ನೋಡಿ, ಬಾಣ ಹಿಡಿಯೋದಕ್ಕೆ ಹೆಬ್ಬೆರಳು ಮತ್ತು ತೋರು ಬೆರಳು ಎರಡು ಬೇಕಾಗುತ್ತೆ. ಅಂದ್ರೆ ಬಾಣವನ್ನ ಸರಿಯಾಗಿ ಹಿಡಿದು ಗುರಿ ಇಟ್ಟು ಬಿಡಕ್ಕಾಗುತ್ತೆ, ಇಲ್ಲಾಂದ್ರೆ ಬಿಡಕ್ಕಾಗಲ್ಲ. ಅದಕ್ಕೆ ದ್ರೋಣಾಚಾರ್ಯರ ಬುದ್ಧಿವಂತಿಕೆಯಿಂದ ಏಕಲವ್ಯನ ಹೆಬ್ಬೆರಳನ್ನ ತಗೊಂಡ್ರೆ, ಗುರುದಕ್ಷಿಣೆಗೆ ತಗೊಂಡ್ರೆ ಅವನಿಗೆ ಮುಂದೆ ಅರ್ಜುನನಷ್ಟು ಸಾಮರ್ಥ್ಯ ಇರಲ್ಲ, ಅಷ್ಟೊಂದು ಕಲೆಗಳನ್ನು ಕಲಿಯೋಕ್ಕಾಗಲ್ಲ ಅಂತ ದ್ರೋಣಾಚಾರ್ಯರು ಏಕಲವ್ಯನ ಹತ್ರ ಅವನ ಹೆಬ್ಬೆರಳನ್ನ ಗುರುದಕ್ಷಿಣೆಯಾಗಿ ತಗೊಂತಾರೆ. ಏಕಲವ್ಯನು ಖುಷಿ ಖುಷಿಯಾಗಿ, ತಗೊಳ್ಳಿ ಸರ್ ನನ್ನ ಹೆಬ್ಬೆರಳು, ಯಾಕಂದ್ರೆ ಇವಾಗ ನನ್ನ ಕಾಡಿನಲ್ಲಿರೋ ಎಲ್ಲ ಕ್ರೂರ ಪ್ರಾಣಿಗಳು ಹೊರಟೋಗಿದ್ದಾವೆ, ನನಗೆ ಬಿಲ್ವಿದ್ಯೆ ಅವಶ್ಯಕತೆನೇ ಇಲ್ಲ, ಹೆಬ್ಬೆರಳನ್ನ ಇಟ್ಕೊಂಡು ನಾನೇನು ಮಾಡಲಿ, ತಗೊಳ್ಳಿ ನಿಮ್ಮ ಗುರುದಕ್ಷಿಣೆ ಅಂತ ಹೆಬ್ಬೆರಳನ್ನ ಕೊಡ್ತಾನೆ. ಅವಾಗ ಮತ್ತೆ ದ್ರೋಣಾಚಾರ್ಯರು ಅರ್ಜುನನಿಗೆ ಹೇಳ್ತಾರೆ, ನೋಡಪ್ಪ ಅರ್ಜುನ, ನಾನು ನನ್ನ ಮಾತನ್ನು ನಡೆಸ್ಕೊಟ್ಟಂಗಾಗಿದೆ. ಅದಕ್ಕೆ ಏಕಲವ್ಯ ಹೇಳ್ತಾನೆ, ಹೌದು ಅರ್ಜುನ, ನೀನು ನನ್ನ ಗುರು ದ್ರೋಣಾಚಾರ್ಯರನ್ನ ಸುಮ್ಮನೆ ಕಾಡಕ್ ಹೋಗ್ಬೇಡ, ಅವ್ರನ್ನ ತೆಗಳೋಕ್ ಹೋಗ್ಬೇಡ, ವಚನ ನಡೆಸ್ಕೊಟ್ಟಿಲ್ಲ ಅಂತ. ಅವರು ಅವರ ವಚವನ್ನ ನಡೆಸ್ಕೊಟ್ಟಿದ್ದಾರೆ, ಅದಕ್ಕೆ ಸಾಕ್ಷಿ ನನ್ನ ಹೆಬ್ಬೆರಳಿದೆ ನೋಡು ಅಂತ ಹೇಳ್ತಾನೆ. ಈ ಕತೆ ಇಷ್ಟಿದೆ. ಇದನ್ನೇ ನೀವು ಇಂಗ್ಲಿಷಲ್ಲಿ ಓದಕ್ಕೆ ಹೋಗ್ತಾ ಇದ್ದೀರಾ, ತುಂಬಾ ಮಜಾ ಬರುತ್ತೆ. ನಾನು ಈ ವಿಡಿಯೋದಲ್ಲಿ ಒಂಚೂರು ಫಾಸ್ಟ್ ಆಗಿ ಹೋಗ್ತೀನಿ, ಯಾಕಂದ್ರೆ ಕತೆ ಎಲ್ರಿಗೂ ಗೊತ್ತಿದೆ. ಈ ಒಂದು ನಡೆದ ಸನ್ನಿವೇಶ ಎಲ್ರಿಗೂ ಗೊತ್ತಿದೆ. ಗೊತ್ತಿಲ್ಲ ಅಂದ್ರೆ ಇವಾಗ ತಾನೇ ನಾನು ಜಸ್ಟ್ ಹೇಳಿದೆ ಕತೆ ಏನಂತ ಗೊತ್ತಾಗಿದೆ, ಸರಿನಾ? ಇನ್ನೊಂದು ವಿಷಯ ಏನಂದ್ರೆ, ಈ ಪಾಠದಲ್ಲಿ ಅಷ್ಟೊಂದು ಕಠಿಣವಾದ ಶಬ್ದಗಳು ಇಲ್ಲ, ಅಷ್ಟೊಂದು ಕಠಿಣವಾದಂಥ ಇಂಗ್ಲಿಷ್ ಗ್ರಾಮರ್ನ ಉಪಯೋಗಿಸೋ ಮಾಡಿಲ್ಲ. ನೀವು ಸುಮ್ಮನೆ ಹಂಗೆ ಓದ್ಕೊಂಡ್ರೆ ಅರ್ಥ ಆಗುವಷ್ಟು ಸರಳ ಭಾಷೆಯಲ್ಲಿ ಈ ಒಂದು ಪಾಠನ ಬರೆಯಲಾಗಿದೆ. ಸೊ ಒಂಚೂರು ಫಾಸ್ಟಾಗಿ ಹೋಗೋಣ, ಇಲ್ಲಾಂದ್ರೆ 1.5 ಗಂಟೆ ವಿಡಿಯೋ ಆಗುತ್ತೆ, ನಿಮಗೂ 1.5 ಗಂಟೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ, ಫೋಕಸ್ ಮಾಡೋದಕ್ಕೆ ತೊಂದರೆ ಕೂಡ ಆಗುತ್ತೆ, ಸರಿನಾ?
ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಮಧ್ಯೆ ನಿಮಗೆ ಎಲ್ಲೂ ಏನೂ ಅರ್ಥ ಆಗಿಲ್ಲ ಅಂತ ಅಂದರೆ ವಿಡಿಯೋನ ಪಾಸ್ ಮಾಡಿ ಒಂದು 2 ನಿಮಿಷ ವಿಡಿಯೋನ ರಿವೈಂಡ್ ಮಾಡಿ ಮತ್ತೆ ನೋಡಿ, ಆರಾಮಾಗಿ ಅರ್ಥ ಆಗುತ್ತೆ. ಇವಾಗ ಪಾಠ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಿ ಟೀಚರ್ ಅನ್ನೋ ಒಂದು ಗದ್ಯ ಇದೆ. ಇಲ್ಲಿ ನಾವು ಮುರಿಲ್ಲೋ ಅನ್ನೋ ಒಬ್ಬ ಸ್ಪ್ಯಾನಿಷ್ ಆರ್ಟಿಸ್ಟ್ ಬಗ್ಗೆ ಕಲಿತಾ ಇದ್ದೇವೆ. ಮುರಿಲ್ಲೋ ಅನ್ನೋ ಒಬ್ಬ ಸ್ಪ್ಯಾನಿಷ್ ಅಂದರೆ ಸ್ಪೇನ್ ದೇಶದ ಆರ್ಟಿಸ್ಟ್, ARTIST, ಆರ್ಟಿಸ್ಟ್ ಅಂದರೆ ಕಲಾವಿದ. ಅವನ ಬಗ್ಗೆ ಇದೊಂದು ಕತೆ. ಇದು ಕೂಡ ಒಂದು ಏಕಲವ್ಯ ಮತ್ತು ದ್ರೋಣಾಚಾರ್ಯರ ಕತೆ ಇದ್ದಂಗೆನೇ ಇದೆ. ಓದೋಣ ಅಂತ. ದಿ ಟೀಚರ್. ಮುರಿಲ್ಲೋ ವಾಸ್ ಅ ಸ್ಪ್ಯಾನಿಷ್ ಆರ್ಟಿಸ್ಟ್. ಸ್ಪ್ಯಾನಿಷ್ ಅಂದರೆ ಸ್ಪೇನ್ ದೇಶದ, SPAIN, ಸ್ಪೇನ್ ದೇಶದ ಆರ್ಟಿಸ್ಟ್ ಅಂದರೆ ಕಲಾವಿದ. He found some of his students' sketches that were great. ಅವನು ಅವನ ಒಂದಿಷ್ಟು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಸ್ಕೆಚಸ್ ಅಂದರೆ ಬಿಡಿಸಿದ ಚಿತ್ರಗಳನ್ನು ಅವು ಅವನ ಕೈಗೆ ಸಿಗ್ತವೆ. ದಟ್ ವೇರ್ ಗ್ರೇಟ್ ಅಂದರೆ ತುಂಬ ಉತ್ತಮವಾಗಿದ್ದವು. ದೇ ವೇರ್ ಡನ್ ಡ್ಯೂರಿಂಗ್ ದಿ ನೈಟ್ ಆ್ಯಂಡ್ he was unable to find out who had painted them. They were done ಅಂದರೆ ಆ ಪೇಂಟಿಂಗ್ಗಳನ್ನು ರಾತ್ರಿ ಬಿಡಿಸಲಾಗಿತ್ತು. They were done during the night and he was unable to find out who had painted them. ಆ ಚಿತ್ರಗಳನ್ನು ಬಿಡಿಸಿದ್ದು ಯಾರು ಅಂತ ಮುರಿಲ್ಲೋಗೆ ಗೊತ್ತಾಗಿರಲಿಲ್ಲ. One morning he found his pupils standing in a group before a beautiful painting of the Blessed Virgin. Pupils ಅಂದರೆ ವಿದ್ಯಾರ್ಥಿಗಳು. ಒನ್ ಮಾರ್ನಿಂಗ್, ಒಂದಿನ ಬೆಳಿಗ್ಗೆ ಅವನ ಎಲ್ಲ ವಿದ್ಯಾರ್ಥಿಗಳು ಒಂದು ಸುಂದರವಾದ ಬ್ಲೆಸ್ಡ್ ವರ್ಜಿನ್ ಪೇಂಟಿಂಗ್ ಎದುರುಗಡೆ ನಿಂತ್ಕೊಂಡಿದ್ರು. ಬ್ಲೆಸ್ಡ್ ವರ್ಜಿನ್ ಅಂದರೆ ಮದರ್ ಮೇರಿ, ಜೀಸಸ್ ಕ್ರೈಸ್ಟ್, ಯೇಸು ಕ್ರೈಸ್ತನ ತಾಯಿ. ಬ್ಲೆಸ್ಡ್ ವರ್ಜಿನ್ ಅಂದರೆ ಮದರ್ ಮೇರಿ, ಮದರ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಅರ್ಥ. ದೇ ಸೀಮ್ ಟು ಬಿ ಲಾಸ್ಟ್ ಇನ್ ಸರ್ಪ್ರೈಸ್ ಆ್ಯಂಡ್ ವಂಡರ್. ಅವರೆಲ್ಲ ಆಶ್ಚರ್ಯಚಕಿತರಾಗಿದ್ದರು. ಹಿ ಆಸ್ಕ್ಡ್ ದೆಮ್ ಹೂ ಹ್ಯಾಡ್ ಪೇಂಟೆಡ್ ಇಟ್. ಅವನ ವಿದ್ಯಾರ್ಥಿಗಳಿಗೆ ಕೇಳ್ತಾನೆ, ಮುರಿಲ್ಲೋ ಅವನ ವಿದ್ಯಾರ್ಥಿಗಳಿಗೆ ಕೇಳ್ತಾನೆ, ಈ ಚಿತ್ರವನ್ನು ಬಿಡಿಸಿದ್ದು ಯಾರು ಅಂತ. ಈಚ್ ಒನ್ ಸೆಡ್ ನಾಟ್ ಮೀ. ಎಲ್ಲರೂ ನಾನು ಬಿಡಿಸಿಲ್ಲ ಅಂತ ಹೇಳ್ತಾರೆ. ಆಫ್ಟರ್ ಅಡ್ಮೈರಿಂಗ್ ಇಟ್ ಹಿ ಸೆಡ್, ಆಫ್ಟರ್ ಅಡ್ಮೈರಿಂಗ್ ಇಟ್, ಅಡ್ಮೈರ್, ADMIRE, ಅಡ್ಮೈರ್ ಅಂದರೆ ಮೆಚ್ಚುಗೆ ವ್ಯಕ್ತಪಡಿಸು. ಆಫ್ಟರ್ ಅಡ್ಮೈರಿಂಗ್ ಇಟ್ ಹಿ ಸೆಡ್, he who has done this will one day be the master of all us all ಅಂತ ಹೇಳ್ತಾನೆ. He who has done this, ಈ ಪೇಂಟಿಂಗ್ನ ಬಿಡಿಸಿದವರು ವಿಲ್ ಒನ್ ಡೇ, ಒಂದು ದಿನ, ಬಿ ದಿ ಮಾಸ್ಟರ್, ಎಲ್ಲರ ಗುರು ಆಗ್ತಾನೆ, ಅತಿ ದೊಡ್ಡ ಶ್ರೇಷ್ಠ ಪೇಂಟರ್ ಆಗ್ತಾನೆ, ಆಫ್ ಅಸ್ ಆಲ್, ನಮ್ಮೆಲ್ಲರಿಗಿಂತ ಶ್ರೇಷ್ಠವಾದ ಒಬ್ಬ ಪೇಂಟರ್ ಆಗ್ತಾನೆ, ನಮ್ಮೆಲ್ಲರಿಗೂ ಗುರು ಆಗ್ತಾನೆ ಅಂತ ಹೇಳ್ತಾನೆ. ಫೈನಲಿ ಮುರಿಲ್ಲೋ ಫೌಂಡ್ ಔಟ್ ದ್ಯಾಟ್ ಹೀಸ್ ಯಂಗ್ ಸ್ಲೇವ್ ಸೆಬಾಸ್ಟಿಯನ್ ಹ್ಯಾಡ್ ಪೇಂಟೆಡ್ ದಿಸ್ ಪಿಕ್ಚರ್. ಸ್ಲೇವ್ ಅಂದರೆ ಜೀತದ ಆಳು. ಮುರಿಲ್ಲೋ ಮನೆಯಲ್ಲಿದ್ದ ಜೀತದ ಆಳು. Slave Sebastian, ಅವನ ಹೆಸರು ಸೆಬಾಸ್ಟಿಯನ್, ಹ್ಯಾಡ್ ಪೇಂಟೆಡ್ ದಿ ಪಿಕ್ಚರ್. ಮುರಿಲ್ಲೋ ಆಸ್ಕ್ಡ್ ಹಿಮ್ ಹೂ ಹೀಸ್ ಮಾಸ್ಟರ್ ವಾಸ್. ಅವನ ಗುರು ಯಾರು? ಮಾಸ್ಟರ್ ಅಂದರೆ ಗುರು. ಹೂ ಹೀಸ್ ಮಾಸ್ಟರ್ ವಾಸ್ ಅಂತ ಕೇಳ್ತಾನೆ.
ಅದಕ್ಕೆ ಸೆಬಾಸ್ಟಿಯನ್ ಹೇಳ್ತಾನೆ, ಸೆಬಾಸ್ಟಿಯನ್ ರಿಪ್ಲೈಡ್ ದ್ಯಾಟ್ ಮುರಿಲ್ಲೋ ವಾಸ್ ಹಿಸ್ ಮಾಸ್ಟರ್. ಸರ್, ನೀವೇ ನನ್ನ ಗುರು ಅಂತ ಹೇಳ್ತಾನೆ. ಮುರಿಲ್ಲೋ ವಾಸ್ ಇನ್ ಶಾಕ್. ಶಾಕ್ ಅಂದರೆ ಅವನಿಗೆ ನಂಬಕ್ಕೆ ಸಾಧ್ಯ ಆಗಲಿಲ್ಲ. ಮುರಿಲ್ಲೋ ವಾಸ್ ಇನ್ ಶಾಕ್, ಆಘಾತದಲ್ಲಿದ್ದರು. ಟೋಲ್ಡ್ ಹಿಮ್ ದಟ್ ಹಿ ಹ್ಯಾಡ್ ನಾಟ್ ಥಾಟ್ ಹಿಮ್. ಆಘಾತದಿಂದ ಅವರು, ಇಲ್ಲ ನಾನು ನಿನಗೆ ಏನು ಕಲಿಸೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸೆಬಾಸ್ಟಿಯನ್ ಹೇಳ್ತಾನೆ, ಸೆಬಾಸ್ಟಿಯನ್ ಸೆಡ್ ದ್ಯಾಟ್ ವೆನ್ ಮುರಿಲ್ಲೋ ಥಾಟ್ ಅದರ್ಸ್. ಮುರಿಲ್ಲೋ ಬೇರೆ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕಾದ್ರೆ ಹಿ ಹ್ಯಾಡ್ ಓವರ್ ಹರ್ಡ್ ಹಿಮ್, ಅಂದರೆ ಕೇಳಿಸ್ಕೊಳ್ತಾ ಇದ್ದ, ದೂರದಿಂದ ಕೇಳಿಸ್ಕೊ. ಓವರ್ ಹರ್ಡ್ ಅಂದರೆ ದೂರದಿಂದ ಕೇಳಿಸಿಕೋ. overheard him and practiced on his own. ಅವನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಮುರಿಲೋ ವಾಸ್ ಗ್ರೇಟ್ಲಿ ಇಂಪ್ರೆಸ್ಡ್. He released Sebastian and his father from slavery. ಮುರಿಲೋ ಏನು ಮಾಡ್ತಾನೆ, ಇವನ್ನ ಈ ಪೇಂಟಿಂಗ್ನ ಕಲೆಯನ್ನು ನೋಡಿ ಖುಷಿಪಟ್ಟು ಅವನು ಜೀತದಿಂದ ಬಿಡುಗಡೆ ಕೊಡ್ತಾನೆ. ಯಾರಿಗೆ? ಸೆಬಾಸ್ಟಿಯನ್ ಮತ್ತು ಅವನ ತಂದೆಗೆ. ಇಲ್ಲಿ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಏನಪ್ಪ ಪ್ರಶ್ನೆಗಳು? ಮೊದಲ ಪ್ರಶ್ನೆ, he who has done this will one day be the master of us all. In this sentence, he refers to Sebastian. This refers to the painting of Virgin, the Blessed Virgin, of the Blessed Virgin. Us refers to Murillo and his students. ಸರಿನಾ? ಮುಂದೆ, choose the correct answer. The passage is mainly about ಈ ಕಥೆ ಇರೋದು ಯಾರ ಬಗ್ಗೆ? ಮೇನ್ಲಿ ಇಲ್ಲಿ ಮೇಜರ್ ಕ್ಯಾರೆಕ್ಟರ್ ಯಾರು? ಸೆಬಾಸ್ಟಿಯನ್. ಸೆಬಾಸ್ಟಿಯನ್ ವಾಸ್ ಮುರಿಲ್ಲೋಸ್ ಜೀತದಾಳು, ಅಂದ್ರೆ ಸ್ಲೇವ್. The way Sebastian learned his art secretly is similar to the story of Ekalavya in the Mahabharata. ಇವಾಗ ನಾವು ಏಕಲವ್ಯ ಈ ಚಾಪ್ಟರ್ನ ಶುರು ಮಾಡ್ಕೊಳ್ಳೋಣ. ಸೀನ್ 1 ಇದು ಒಂದು ನಾಟಕದ ಥರ ಬರೆಯಲಾದ ಒಂದು ಅಧ್ಯಾಯ, ಪಾಠ ಇದೆ. ಇಲ್ಲಿ ಪಾತ್ರಗಳಿದ್ದಾವೆ. ಇದನ್ನು ಬೇಕಂದರೆ ನೀವು ನಾಟಕದ ಥರ ನೀವು ತೋರಿಸಲು ಬಹುದು. ಒಬ್ಬರು ದ್ರೋಣ ಆಗಬೇಕು, ಒಬ್ಬರು ಅರ್ಜುನ ಆಗಬೇಕು, ಒಬ್ಬರು ಏಕಲವ್ಯ ಆಗಬೇಕಾಗತ್ತೆ. ಓಕೆ, ಇಲ್ಲಿ ಸೀನ್ 1 ಏನಿದೆ? ಮೊದಲ ಸೀನ್ನಲ್ಲಿ ದ್ರೋಣಾಚಾರ್ಯರ ಆಶ್ರಮ. ಇಲ್ಲಿ ದ್ರೋಣ ಈಸ್ ಸ್ಟ್ಯಾಂಡಿಂಗ್ ಅಂಡರ್ ಅ ಟ್ರೀ ಸರೌಂಡೆಡ್ ಬೈ ದಿ ಪಾಂಡವ ಆ್ಯಂಡ್ ಕೌರವ ಪ್ರಿನ್ಸಸ್. ಇಲ್ಲಿ ದ್ರೋಣಾಚಾರ್ಯರು ಒಂದು ಮರದ ಕೆಳಗಡೆ ನಿಂತ್ಕೊಂಡಿದ್ದಾರೆ. ಅವರ ಸುತ್ತಮುತ್ತಲು ಪಾಂಡವರು ಮತ್ತು ಕೌರವರು ನಿಂತ್ಕೊಂಡಿರ್ತಾರೆ. ದ್ರೋಣ ಹೇಳ್ತಾನೆ, ಐ ಆಮ್ ವೆರಿ ಗ್ಲಾಡ್ ಮೈ ಡಿಯರ್ ಬಾಯ್ಸ್. ಏನು ಹೇಳ್ತಾನೆ ದ್ರೋಣ? ಐ ಆಮ್ ವೆರಿ ಗ್ಲಾಡ್ ಮೈ ಡಿಯರ್ ಬಾಯ್ಸ್, ಯು ಹ್ಯಾವ್ ಲರ್ನ್ಡ್ ಆಲ್ ದಿ ಟ್ರಿಕ್ಸ್ ಆಫ್ ಆರ್ಚರಿ.
that I thought. Glad ಅಂದ್ರೆ ಸಂತೋಷ ಆಗಿದೆ. ಸಂತೋಷವಾಗಿದೆ. My dear boys, you have learned all the tricks of archery that I taught. Tricks, TRICKS, tricks ಅಂದ್ರೆ ತಂತ್ರಗಳು. Of archery ಅಂದ್ರೆ ಬಿಲ್ವಿದ್ಯೆ. ಟ್ರಿಕ್ಸ್ ಅಂದ್ರೆ ತಂತ್ರಗಳು. ಆರ್ಚರಿ ಅಂದ್ರೆ ಬಿಲ್ಲುವಿದ್ಯೆ. ದಟ್ ಐ ಥಾಟ್ ಪ್ರಾಕ್ಟೀಸ್ ದಮ್ ವೆಲ್ ಅಂತ ಹೇಳ್ತಾರೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ದ್ರೋಣ ಹೇಳ್ತಾರೆ. ಅರ್ಜುನ ಬಟ್ ವಿ ನೋ ಓನ್ಲಿ ಟು ಏಮ್ ಅಟ್ ಆನ್ ಆಬ್ಜೆಕ್ಟ್ ಸೀನ್ at a distance. You have not taught us the art of shooting an unseen object. ನಾವು ಬರೀ ಕಾಣುವ ವಸ್ತುಗಳು. ಆಬ್ಜೆಕ್ಟ್ ಅಂದರೆ ವಸ್ತು. ಬಟ್ ವಿ ನೋ ಓನ್ಲಿ ಟು ಏಮ್ ಅಂದರೆ ಗುರಿ. ಏಮ್ ಅಂದರೆ ಗುರಿ. ನಮಗೆ ಬರೀ ನೋಡುವ ಕಣ್ಣಿಗೆ ಕಾಣುವ ವಸ್ತುಗಳ ಮೇಲೆ ಗುರಿ ಇಡೋದು ಗೊತ್ತೇ ಹೊರತು ಕಾಣದೇ ಇರುವ ವಸ್ತುಗಳನ್ನು ಗುರಿ ಇಟ್ಟು ಶೂಟ್ ಮಾಡಲು, ಬಿಲ್ಲು ಬಿಡಲು, ಬಾಣ ಬಿಡಲು ಸಾಧ್ಯ ಆಗಿಲ್ಲ. ಅದನ್ನು ನೀವು ಕಲಿಸಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದ್ರೋಣ ಹೇಳ್ತಾರೆ, ಎಸ್, ಶಬ್ದವೇದಿ ಅಂದರೆ ಬಿಲ್ವಿದ್ಯೆಯ ಒಂದು ತಂತ್ರ. ಇಲ್ಲಿ ಬರೀ ಶಬ್ದವನ್ನು ಕೇಳಿಕೊಂಡು ಆ ಶಬ್ದದ ಕಡೆ ನೋಡದೇನೆ ನೀವು ವಸ್ತು ಕಾಣದೇ ಇದ್ರೂ ಪರವಾಗಿಲ್ಲ, ಶಬ್ದ ಆ ವಸ್ತುವಿನಿಂದ ಶಬ್ದ ಬರ್ತಾ ಇದ್ರೆ, ಆ ಪ್ರಾಣಿಯಿಂದ ಪಕ್ಷಿಯಿಂದ ಶಬ್ದ ಬರ್ತಾ ಇದ್ರೆ ನೀವು ಕರೆಕ್ಟಾಗಿ ಗುರಿಯಿಟ್ಟು ಅದಕ್ಕೆ ಬಾಣ ಬಿಡೋದನ್ನ ಶಬ್ದವೇದಿ ಅಂತ ಹೇಳ್ತಾರೆ. ಧ್ರುವನ ಹೇಳ್ತಾರೆ, ಎಸ್, ಶಬ್ದವೇದಿ ಇಟ್ ಈಸ್ ಮೋಸ್ಟ್ ಸ್ಕಿಲ್ಫುಲ್ ಟ್ರಿಕ್ ಇನ್ ಆರ್ಚರಿ. ಸ್ಕಿಲ್ಫುಲ್ ಅಂದ್ರೆ, ಸ್ಕಿಲ್ ಅಂದ್ರೆ ಏನು, ಆ ಶಬ್ದದಿಂದ ಬರುವ ಸ್ಕಿಲ್ಫುಲ್ ಅನ್ನೋ ಶಬ್ದ ಕೌಶಲ್ಯಪೂರ್ಣ. ಸ್ಕಿಲ್ ಅಂದ್ರೆ ಕೌಶಲ್ಯ, ಸ್ಕಿಲ್ಫುಲ್ ಅಂದ್ರೆ ಕೌಶಲ್ಯಪೂರ್ಣ, ಕೌಶಲ್ಯ ಭರಿತ. Trick in archery. Aiming at an object merely by the sound. Merely ಅಂದ್ರೆ ಬರೀ, ಬರೀ ಸದ್ದನ್ನ ಕೇಳಿ ನೀವು ಆ ಕಡೆಗೆ ಬಾಣ ಬಿಡೋದಕ್ಕೆ ತುಂಬಾ ಜಾಸ್ತಿ ಕೌಶಲ್ಯಗಳು ಬೇಕಾಗತ್ತೆ. ಮಿಯರ್ಲಿ ಅಂದ್ರೆ ಕೇವಲ ಅಂತ ಅರ್ಥ. ಯು ಶಾಲ್ ಲರ್ನ್ ಇಟ್ ಬೈ ಅಂಡ್ ಬೈ. ಇದು ನಿಮಗೆ ಹೋಗ್ತಾ ಹೋಗ್ತಾ ಮುಂದೆ ಹೋದಂಗೆ ಕಲಿತೀರಾ. ಬಟ್ ಹೂ ಕಮ್ಸ್ ಹಿಯರ್, ಅಲ್ಲಿ ಒಬ್ಬ ಹುಡುಗ ಬರ್ತಾನೆ. ದಿ ಬಾಯ್, ಅ ಬಾಯ್ ಎಂಟರ್ಸ್ ಆ್ಯಂಡ್ ಬೋಸ್ ಟು ದ್ರೋಣ. ಬಗ್ಗೆ ನಮಸ್ಕಾರ ಮಾಡ್ತಾನೆ. ದಿ ಬಾಯ್ ಹೇಳ್ತಾನೆ, ಗ್ರೇಟ್ ಆಚಾರ್ಯ ಏಕಲವ್ಯ, ದಿ ಸನ್ ಆಫ್ ಹಿರಣ್ಯಧನುಸ್ ಪ್ರೋಸ್ಟೇಟ್ಸ್ ಬಿಫೋರ್ ಯು. ಏನು ಹೇಳ್ತಾನೆ ಹುಡುಗ, ಮಹಾನ್ ಗುರುಗಳೇ, ಏಕಲವ್ಯ ನಾನು, ಹಿರಣ್ಯಧನುಸ್ ಅವರ ಮಗ, ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ನೀವು ಸ್ವೀಕರಿಸಿ ಅಂತ ಹೇಳ್ತಾನೆ. ಪ್ರೋಸ್ಟೇಟ್ಸ್ ಅಂದರೆ ಸಾಷ್ಟಾಂಗ ನಮಸ್ಕಾರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದ್ರೋಣ ಹೇಳ್ತಾನೆ, ಲಾಂಗ್ ಲಿವ್ ಬಾಯ್ ಅಂದರೆ ದೀರ್ಘಾಯುಷ್ಯಮಾನ ಭವ ಅಂತ ಕೇಳ್ತೀರ. ಹಾಗೆ ಲಾಂಗ್ ಲಿವ್ ಬಾಯ್. ಹಿರಣ್ಯಧನುಸ್ ಈಸ್ ಹಿ ನಾಟ್ ದಿ ಹಂಟರ್ ಚೀಫ್ ಆಫ್ ದಿ ಸದರ್ನ್ ಫಾರೆಸ್ಟ್. ದಕ್ಷಿಣದ ಅರಣ್ಯಗಳ ಬೇಡರ ಗುಂಪಿನ ಅಧ್ಯಕ್ಷ ಅಲ್ವಾ ಹಿರಣ್ಯಧನುಸ್ ಅಂತ ಹೇಳ್ತಾರೆ. ಅದಕ್ಕೆ ಏಕಲವ್ಯ ಹೇಳ್ತಾನೆ, ಎಸ್ ಆಚಾರ್ಯ, ಬಟ್ ಹಿ ಈಸ್ ನೋ ಮೋರ್. ಅವರು ತೀರಿ ಹೋದರು ಅಂತ ಹೇಳ್ತಾನೆ. ದ್ರೋಣ ಹೇಳ್ತಾನೆ, ಓ ವಾಟ್ ಅ ಪಿಟಿ, ಪಾಪ ಅಂತ ಅಂತಾರೆ. ಹಿ ವಾಸ್ ಅ ಬೋಲ್ಡ್ ಹಂಟರ್. ಅವರು ತುಂಬ ಧೈರ್ಯಶಾಲಿಯಾದ ಬೇಡರು ಆಗಿದ್ದರು. ಇಂಡೀಡ್ ಯು ಲುಕ್ ಈಕ್ವಲಿ ಬೋಲ್ಡ್. ನಿಜವಾಗ್ಲೂ ನೀನು ಕೂಡ ಅವರಷ್ಟೇ ಧೈರ್ಯಶಾಲಿಯಾಗಿ ಕಾಣಿಸ್ತಾ ಇದೀಯಾ ಅಂತ ದ್ರೋಣ ಹೇಳ್ತಾರೆ. ವಾಟ್ ಬ್ರಿಂಗ್ಸ್ ಯು ಹಿಯರ್ ಮೈ ಬಾಯ್ ಅಂತ ದ್ರೋಣ
ಏಕಲವ್ಯನಿಗೆ ಕೇಳ್ತಾರೆ ಇಲ್ಲಿ ಯಾಕೆ ಬಂದಿದೀಯಾ ಅಂತ. ವಾಟ್ ಬ್ರಿಂಗ್ಸ್ ಯು ಹಿಯರ್ ಅಂದ್ರೆ ಇಲ್ಲಿ ಯಾಕೆ ಬಂದಿರುವೆ ಅಂತ ಕೇಳ್ತಾರೆ. ಏಕಲವ್ಯ ಹೇಳ್ತಾನೆ ವೂಲ್ವ್ಸ್ ಅಂದ್ರೆ ತೋಳಗಳು. ವೂಲ್ವ್ಸ್ ಅಂದ್ರೆ ತೋಳಗಳು. ವುಲ್ಫ್ ಅಂದ್ರೆ ತೋಳ. ವೂಲ್ಫ್ ಅಂದ್ರೆ ತೋಳ. WOLF ವೂಲ್ಫ್ ಅಂದ್ರೆ ತೋಳ. ವೂಲ್ವ್ಸ್ ಅಂದ್ರೆ ತೋಳಗಳು. ಹ್ಯಾವ್ ಇನ್ಕ್ರೀಸ್ಡ್ ಇನ್ ಮೈ ಫಾರೆಸ್ಟ್ ಜಾಸ್ತಿ ಆಗಿದ್ದಾವೆ. ಇನ್ಕ್ರೀಸ್ಡ್ ಅಂದ್ರೆ ಜಾಸ್ತಿಯಾಗಿ. ಜಾಸ್ತಿಯಾಗಿದ್ದಾವೆ ಇನ್ ಮೈ ಫಾರೆಸ್ಟ್. ಆ್ಯಂಡ್ ಫಾನ್ಸ್ ಹ್ಯಾವ್ ನೋ ಸೇಫ್ಟಿ. ಫಾನ್ಸ್ ಫಾನ್ಸ್ ಅಂದರೆ ಜಿಂಕೆ ಮರಿಗಳು. ಫಾನ್ಸ್ ಹ್ಯಾವ್ ನೋ ಸೇಫ್ಟಿ ಅವುಗಳಿಗೆ ಸುರಕ್ಷೆ ಇಲ್ದಂಗಾಗಿದೆ. ಐ ಕೆನಾಟ್ ಬೇರ್ ಟು ಸಿ ದಿ ಪೂವರ್ ಎನಿಮಲ್ಸ್ ಟ್ರಬಲ್ಡ್ ಬೈ ದಿ ಗ್ರೀಡಿ ವೂಲ್ಸ್. ಐ ಕೆನಾಟ್ ಬೇರ್. ಬೇರ್ ಅಂದರೆ ತಡ್ಕೊಳಕ್ಕಾಗಲ್ಲ. ಐ ಕೆನಾಟ್ ಬೇರ್ ಅಂದರೆ ಈ ಪಾಪ ಮುಕ್ತ ಪ್ರಾಣಿಗಳು ಆ ತೋಳದ ಕೈಗೆ ಸಿಕ್ಕು ವಿಲ ವಿಲ ಅಂತ ಒದ್ದಾಡೋದನ್ನ ನೋಡಿ ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಗ್ರೀಡಿ ಅಂದರೆ ಆಸೆ ಬುರುಕ. ಆಸೆ ಬುರುಕ ತೋಳ. ಬೇರ್ ಅಂದರೆ ಐ ಕೆನಾಟ್ ಬೇರ್ ಅಂದರೆ ತಾಳ್ಕೊಳಕ್ಕಾಗ್ತಾ ಇಲ್ಲ. ಟು ಸಿ ಪೂವರ್ ಎನಿಮಲ್ಸ್. ಪೂವರ್ ಅಂದರೆ ಇಲ್ಲಿ ಬಡವ ಅಲ್ಲ, ಇಲ್ಲಿ ಮುಗ್ಧ, ಕೈಲಾಗದ ಅಂತ ಅರ್ಥ. ಸರಿನಾ? ಟ್ರಬಲ್ಡ್ ಬೈ ಗ್ರೀಡಿ ವೂಲ್ಸ್. ಐ ಮಸ್ಟ್ ಲರ್ನ್ ಆರ್ಚರಿ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಫಾನ್ಸ್ ಇನ್ ದಿ ಸರೌಂಡಿಂಗ್ಸ್. ಈ ಕಾಡುಗಳಲ್ಲಿ ನನ್ನ ಜಿಂಕೆಯ ಮರಿಗಳಿಗೆ ನಾನು ರಕ್ಷಣೆ ಕೊಡಲು, ತೋಳಗಳಿಂದ ರಕ್ಷಣೆ ಕೊಡಲು ನಾನು ಬಿಲ್ ವಿದ್ಯೆಯನ್ನು ಕಲೀಲೇಬೇಕಾಗಿದೆ ಅಂತ ಹೇಳ್ತಾನೆ. ಸೊ ಐ ಹ್ಯಾವ್ ಕಮ್ ಟು ಯು ಗ್ರೇಟ್ ಆಚಾರ್ಯ, ಪ್ಲೀಸ್ ಟೇಕ್ ಮೀ ಆ್ಯಸ್ ಒನ್ ಆಫ್ ಯುವರ್ ಪ್ಯೂಪಿಲ್ ಅಂತ ಹೇಳ್ತಾನೆ. ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೇನೆ, ದಯವಿಟ್ಟು ನನ್ನನ್ನು ನಿಮ್ಮ ವಿದ್ಯಾರ್ಥಿಯಾಗಿ ಸ್ವೀಕರಿಸಿ ಅಂತ ಏಕಲವ್ಯ ದ್ರೋಣಾಚಾರ್ಯರಿಗೆ ಹೇಳ್ತಾರೆ. ದ್ರೋಣ ಹೇಳ್ತಾರೆ ಯುವರ್ ಥಾಟ್ ಈಸ್ ಇಂಡೀಡ್ ನೋಬೆಲ್ ಅಂದರೆ ಶ್ರೇಷ್ಠವಾದದ್ದು. NOBLE ನೋಬೆಲ್. ಹೇಳಿ ನೋಡೋಣ. NOBLE ನೋಬೆಲ್ ಅಂದರೆ ಉದಾತ್ತವಾದದ್ದು, ಶ್ರೇಷ್ಠವಾದದ್ದು, ಘನವಾದದ್ದು, ಉದಾರ ಹೃದಯದ ಅಂತ ಅರ್ಥ. ನಿನ್ನ ಯೋಚನೆ ಉದಾತ್ತವಾದದ್ದು. ಉದಾರ ಹೃದಯದ ಅಂತ ಅರ್ಥ. ಅರ್ಜುನ ನೋಬೆಲ್ ಇಂಡೀಡ್, ನಿಜವಾಗ್ಲೂ ಉದಾರವಾದದ್ದು. ಬಟ್ ಆಚಾರ್ಯ ಈಸ್ ನಾಟ್ ಅ ಪ್ರಿನ್ಸ್, ಅವನು ರಾಜಕುಮಾರನಲ್ಲ, ಅವನು ರಾಜವಂಶಕ್ಕೆ ಸೇರಿದವನಲ್ಲ. ಹೌ ಕ್ಯಾನ್ ಯು ಹ್ಯಾವ್ ಹಿಮ್ ಆ್ಯಸ್ ಅ ಪ್ಯೂಪಿಲ್, ಅವನನ್ನು ನೀವು ವಿದ್ಯಾರ್ಥಿಯಾಗಿ ಹೇಗೆ ತಗೊಳ್ಳೋದಕ್ಕೆ ಸಾಧ್ಯ ಅಂತ ಅರ್ಜುನ ಕೇಳ್ತಾನೆ. ಅದಕ್ಕೆ ದ್ರೋಣ ಹೇಳ್ತಾನೆ ನಿಜ, ದಟ್ ಈಸ್ ಟ್ರೂ, ಬಟ್ ಐ ಆಮ್ ಶ್ಯೂರ್ ಹಿ ವಿಲ್ ಪ್ರೂವ್ ಅ ವರ್ದಿ ಪ್ಯೂಪಿಲ್. ವರ್ದಿ ಅಂದರೆ ಸಾಮರ್ಥ್ಯಕ್ಕೆ ತಕ್ಕ, ವರ್ದಿ ಮೌಲ್ಯದ, ಸಾಮರ್ಥ್ಯದ, ಯೋಗ್ಯ, ಅರ್ಹ ಅಂತ ಅರ್ಥ. ದ್ರೋಣ ನಿಜ, ಬಟ್ ನಾನು ನನಗೊಂದು ನಂಬಿಕೆ ಇದೆ. ಏನಪ್ಪ ನಂಬಿಕೆ ಅಂದರೆ ಈ ಏಕಲವ್ಯ ಒಬ್ಬ ಅರ್ಹ ವಿದ್ಯಾರ್ಥಿ ಆಗ್ತಾನೆ, ಒಬ್ಬ ಯೋಗ್ಯ ವಿದ್ಯಾರ್ಥಿಯಾಗಿ ಹೊರಬರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಏಕಲವ್ಯ ಹೇಳ್ತಾನೆ ಆಚಾರ್ಯ ಟೀಚ್ ಮೀ ಆರ್ಚರಿ ಜಸ್ಟ್ ಇನಫ್ ಟು ಸೇವ್ ಮೈ ಫಾನ್ಸ್, ಡಿಯರ್ ಫಾನ್ಸ್, ಟೇಕ್ ಪಿಟಿ ಆನ್ ದಿ ಪೂವರ್ ಎನಿಮಲ್ಸ್. ಆಚಾರ್ಯರೇ ನನಗೆ
ಬರೀ ನನ್ನ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವಷ್ಟೇ ನನಗೆ ಬಿಲ್ವಿದ್ಯೆ ಕಲಿಸಿ, ಅದಕ್ಕಿಂತ ಜಾಸ್ತಿ ಬೇಡ. ದಯವಿಟ್ಟು ಆ ಪ್ರಾಣಿಗಳ ಮೇಲೆ ಕರುಣೆ ತೋರಿಸಿ ಅಂತ ಏಕಲವ್ಯ ಹೇಳ್ತಾನೆ. ಇವಾಗ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಮೊದಲನೇ ಪ್ರಶ್ನೆ ಅಂದರೆ, ಹೂ ವಾಸ್ ಏಕಲವ್ಯ? ಹೂ ವಾಸ್ ಏಕಲವ್ಯ? ಹೇಳಿ ನೋಡೋಣ. ಏಕಲವ್ಯ ವಾಸ್ ದಿ ಸನ್ ಆಫ್ ಹಿರಣ್ಯಧಾನುಸ್, ದಿ ಹಂಟರ್ ಚೀಫ್ ಆಫ್ ಸದರ್ನ್ ಫಾರೆಸ್ಟ್. ಸರಿನಾ? ಎರಡನೇ ಪ್ರಶ್ನೆ ಇಲ್ಲಿ ಬಾಕ್ಸಲ್ಲಿ ನೋಡಿ. ಎರಡನೇ ಪ್ರಶ್ನೆ, ವೇರ್ ಡಿಡ್ ಹಿ ಗೋ ಟು ಲರ್ನ್ ಆರ್ಚರಿ? ಏಕಲವ್ಯ ವೆಂಟ್ ಟು ದ್ರೋಣಾಚಾರ್ಯ ಟು ಲರ್ನ್ ಆರ್ಚರಿ. ಮೂರನೇ ಪ್ರಶ್ನೆ, ವೈ ಡಿಡ್ ಹಿ ವಾಂಟ್ ಟು ಲರ್ನ್ ಆರ್ಚರಿ? ಏಕಲವ್ಯ ವಾಂಟೆಡ್ ಟು learn archery to protect his fawns from the greedy wolves in the forest. ಮುಂದೆ ಹೋಗೋಣ. ದ್ರೋಣ. ಮೈ ವೋ. ವೋ ಅಂದರೆ ವಚನ. ಬೈಂಡ್ ಅಂದರೆ ಕಟ್ಟಿ ಹಾಕು. ಮೈ ಓ ಬೌಂಡ್ಸ್ ಮೀ ಮೈ ಬಾಯ್. ನನ್ನ ವಚನ ನನ್ನನ್ನು ಕಟ್ಟಿ ಹಾಕ್ತಾ ಇದೆ. ಐ ಕೆನಾಟ್ ಟೇಕ್ ಯು ಆಸ್ ಮೈ ಪ್ಯೂಪಿಲ್ anyone. I cannot take as my pupil anyone other than a ಕ್ಷತ್ರಿಯ or a ಬ್ರಾಹ್ಮಣ್. ನಾನು ಬರೀ ರಾಜವಂಶದ ಅಥವಾ ಬ್ರಾಹ್ಮಣರ ಮಕ್ಕಳನ್ನು ಮಾತ್ರ ನಾನು ನನ್ನ ವಿದ್ಯಾರ್ಥಿಗಳಾಗಿ ಸ್ವೀಕರಿಸಬಲ್ಲೆ. ಹಾಗಂತ ನಾನು ವಚನ ಕೊಟ್ಟಿದ್ದೇನೆ. ಬಟ್ ಮೈ ಬ್ಲೆಸ್ಸಿಂಗ್ಸ್ ಗೋ ವಿತ್ ಯು. ನನ್ನ ಆಶೀರ್ವಾದಗಳು ನಿನ್ನ ಜೊತೆ ಯಾವಾಗಲೂ ಇರ್ತವೆ. ಮೇ ಯು ಪ್ರಾಸ್ಪರ್. ಪ್ರಾಸ್ಪರ್ ಅಂದರೆ ಏನು ಹೇಳಿ ನೋಡೋಣ. PROSPER. ಪ್ರಾಸ್ಪರ್ ಅಂದರೆ ಏಳಿಗೆ. ನೀನು ಏಳಿಗೆಯನ್ನು ಕಾಣುತ್ತಿ ಅಂತ ಆಶೀರ್ವಾದ ಮಾಡ್ತಾರೆ. ದ್ರೋಣಾಚಾರ್ಯರ ಆಶೀರ್ವಾದ ಒಂದು ದೊಡ್ಡ ಆಶೀರ್ವಾದ. ಎಷ್ಟು ದೊಡ್ಡ ಆಶೀರ್ವಾದ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಏಕಲವ್ಯ ಹೇಳ್ತಾನೆ, ಗ್ರೇಟ್ ಆಚಾರ್ಯ, ಶ್ರೇಷ್ಠ ಗುರುಗಳೇ, ಕೀಪ್ ಯುವರ್ ವೋ. ನೀವು ನಿಮ್ಮ ವಚನವನ್ನು ಮುರಿಯೋದು ಬೇಡ. ಯುವರ್ ಬ್ಲೆಸ್ಸಿಂಗ್ ಶಾಲ್ ಬಿ ಮೈ ಗೈಡ್. ನಿಮ್ಮ ಆಶೀರ್ವಾದಗಳೇ ನನ್ನ ಮಾರ್ಗದರ್ಶಿಯಾಗಿರ್ತವೆ. ಆ್ಯಂಡ್ ಶಾಲ್ ಹೆಲ್ಪ್ ಮೀ ಟು ರೀಚ್ ಮೈ ಗೋಲ್. ನನ್ನ ಗುರಿಯನ್ನು ತಲುಪೋದಕ್ಕೆ ಸಹಾಯ ಮಾಡ್ತವೆ. ಗೈಡ್ ಅಂದರೆ ಮಾರ್ಗದರ್ಶಿ. ನಿಮ್ಮ ಆಶೀರ್ವಾದಗಳೇ ನನ್ನ ಮಾರ್ಗದರ್ಶಿ ಮತ್ತು ನಿಮ್ಮ ಆಶೀರ್ವಾದವೇ ನನ್ನ ಗುರಿ ತಲುಪೋದಕ್ಕೆ ಸಹಾಯ ಮಾಡುತ್ತೆ. ಯು ಆರ್ ಮೈ ಗುರು ದೋ ಐ ಮೇ ಬಿ ಫಾರ್. ನಾನು ದೂರ ಇದ್ದರೂ, ಅವೇ ಫ್ರಮ್ ಯು, ನಾನು ನಿಮ್ಮಿಂದ ದೂರ ಇದ್ರೂ, ಐ ವಿಲ್ ಲರ್ನ್ ಆರ್ಚರಿ ವಿತ್ ಯುವರ್ ಬ್ಲೆಸ್ಸಿಂಗ್. ನಿಮ್ಮ ಆಶೀರ್ವಾದದಿಂದ ನಾನು ಬಿಲ್ ವಿದ್ಯೆಯನ್ನು ಕಲಿತೀನಿ ಅಂತ ಹೇಳಿ ಏಕಲವ್ಯ ಮತ್ತೆ ಪ್ರೋಸ್ಟೇಟ್ಸ್ ಅಂದರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೊರಗಡೆ ಹೋಗ್ತಾನೆ. ಸೀನ್ ನಂಬರ್ 2, ಫಾರೆಸ್ಟ್ ಸೀನ್. 2 years later, 2 ವರ್ಷಗಳ ನಂತರ, ದ್ರೋಣಾಸ್ ಐಡಲ್ ಡೆಕೋರೇಟೆಡ್ ವಿತ್ ಫ್ಲವರ್ಸ್. ಡೆಕೋರೇಟೆಡ್, ಡೆಕೋರೇಷನ್ ಅಂತ ಕೇಳ್ತೀರಾ. ಡೆಕೋರೇಟ್ ಅಂದರೆ ಏನು? ಅಲಂಕಾರ ಮಾಡು. ಡೆಕೋರೇಟೆಡ್ ವಿತ್ ಫ್ಲವರ್ಸ್ ಆನ್ ಅ ಪ್ಲ್ಯಾಟ್ಫಾರ್ಮ್ ಅಂಡರ್ ಅ ಟ್ರೀ. ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದು ತಳ ಅಂತ ಹೇಳ್ಬೋದು. ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದು ತಳ ಇರುವ. PLATFORM. ಪ್ಲ್ಯಾಟ್ಫಾರ್ಮ್ ಅಂದರೆ ವೇದಿಕೆ, ತಳ ಅಂತ ಹೇಳ್ಬೋದು. ಅಂಡರ್ ಅ ಟ್ರೀ. ಏಕಲವ್ಯ ಬೋಯಿಂಗ್ ಬಿಫೋರ್ ದಿ ಐಡಲ್. ಬೋಫಿಂಗ್ ಅಂದರೆ ಬಗ್ಗಿ ನಮಸ್ಕಾರ ಮಾಡು. ಬೋಯಿಂಗ್ ಅಂದರೆ ಬಗ್ಗು. ಬಗ್ಗಿ ನಮಸ್ಕಾರ ಮಾಡು. ಬಿಫೋರ್ ದಿ ಐಡಲ್. ಆ್ಯಂಡ್ ಸಮ್ ಡಿಯರ್ ಗ್ರೇಸಿಂಗ್ ಪೀಸ್ಫುಲಿ. ಗ್ರೇಸಿಂಗ್ ಅಂದರೆ ಮೇಯುತ್ತಿರುವ. ಗ್ರೇಸ್ ಅಂದರೆ ಮೇಯೋದು, ಹುಲ್ಲು ತಿನ್ನೋದು. ಗಿಡ ಮರಗಳನ್ನ ತಿಂತಿರ್ತವೆ ಜಿಂಕೆಗಳು, ದನ ಕರುಗಳು. ಇದನ್ನು ಗ್ರೇಸಿಂಗ್ ಅಂತ ಹೇಳ್ತಾರೆ. ಗ್ರೇಸಿಂಗ್ ಅಂದರೆ
ಮೇಯುವುದು. ಪೀಸ್ಫುಲಿ ಅಂದರೆ ಪೀಸ್ ಅಂದರೆ ಶಾಂತಯುತ. ಪೀಸ್ಫುಲಿ ಅಂದರೆ ಶಾಂತಿ ಇಂದ. ಆಟ್ ಅ ಡಿಸ್ಟನ್ಸ್ ಸ್ವಲ್ಪ ದೂರದಲ್ಲಿ. ಏಕಲವ್ಯ ಅಡ್ರೆಸ್ಸಿಂಗ್ ದಿ ಐಡಲ್, ಆ ಮೂರ್ತಿಗೆ ಹೇಳ್ತಾನೆ, ಗ್ರೇಟ್ ಆಚಾರ್ಯ, ಹೌ ಕೈಂಡ್ ಯು ಆರ್, ನೀವು ಎಷ್ಟು ಒಳ್ಳೆಯವರು. ಯು ಹ್ಯಾವ್ ಥಾಟ್ ಮೀ ಆರ್ಚರಿ ವೆಲ್ ವಿದಿನ್ ದೀಸ್ 2 ಇಯರ್ಸ್, ನೀವು ಬರೀ 2 ವರ್ಷದಲ್ಲಿ ನನಗೆ ಬಿಲ್ವಿದ್ಯೆಯನ್ನು ಕಲಿಸ್ಬಿಟ್ರಿ. ವಾಟ್ ಗುಡ್ ಲಕ್ ಆಫ್ ಮೈನ್, ನಂದು ಎಂಥ ಅದೃಷ್ಟ. ಟು ಹ್ಯಾವ್ ಯು ಆ್ಯಸ್ ಮೈ ಗುರು, ನಿಮ್ಮಂಥವ್ರನ್ನ ನನ್ನ ಗುರುವನ್ನಾಗಿ ಹೇಳಲು ಪಡೆದುಕೊಳ್ಳಲು ನಂದೆಂಥ ಅದೃಷ್ಟ. ವಾಟ್ ಮೈ ವಾಟ್ ಗುಡ್ ಲಕ್ ಈಸ್ ಮೈನ್ ಟು ಹ್ಯಾವ್ ಯು ಆ್ಯಸ್ ಮೈ ಗುರು ಅಂತ ಹೇಳ್ತಾನೆ. ಐ ಹ್ಯಾವ್ ಅಚೀವ್ಡ್ ಮೈ ಗೋಲ್, ನಾನು ನನ್ನ ಗುರಿಯನ್ನು ಸಾಧನೆ ಮಾಡಿದ್ದೇನೆ. ಮೈ ಡಿಯರ್ ಫಾಂಡ್ಸ್ ಆರ್ ನೌ ಫ್ರೀ ಫ್ರಮ್ ಟ್ರಬಲ್, ನನ್ನ ಎಲ್ಲ ಜಿಂಕೆ ಮರಿಗಳು ಇವಾಗ ತೊಂದರೆಯಿಂದ ಹೊರಗಿದ್ದಾವೆ. ಲುಕಿಂಗ್ ಆಟ್ ದಿ ಡಿಯರ್ ಇನ್ ದಿ ಡಿಸ್ಟೆನ್ಸ್, ಹೌ ಪೀಸ್ಫುಲಿ ದೇ ಆರ್ ಗ್ರೇಸಿಂಗ್, ನೋಡಿ ಎಷ್ಟು ಶಾಂತಿಯುತವಾಗಿ ಅವರು ಅಂದರೆ ಇಲ್ಲಿ ಜಿಂಕೆಗಳು ಮೇಯ್ತಾ ಇದ್ದಾವೆ. ಅಷ್ಟೊತ್ತಿಗೆ ಏಕಲವ್ಯ ಹಿಯರ್ಸ್ ಅ ಬಾರ್ಕಿಂಗ್ ಸೌಂಡ್ ಆಫ್ ಡಾಗ್ಸ್ ಆಟ್ ಡಿಸ್ಟೆನ್ಸ್, ಒಂದು ನಾಯಿಗಳ ಗುಂಪು ಬೊಗಳೋದನ್ನು ಕೇಳ್ತಾನೆ. ಬಾರ್ಕ್ ಅಂದರೆ ಬೊಗಳು, ಹಿಯರ್ ಅಂದರೆ ಕೇಳಿಸಿಕೊ, ಬಾರ್ಕ್ ಅಂದರೆ ನಾಯಿಯ ಬೊಗಳುವಿಕೆ. ಬಾರ್ಕಿಂಗ್ ಸೌಂಡ್ ಆಫ್ ಡಾಗ್ಸ್ ಅಟ್ ಅ ಡಿಸ್ಟೆನ್ಸ್, ದೂರದಲ್ಲಿ. ಹಾ, ದಿಸ್ ಈಸ್ ನಾಟ್ ದಿ ಹೌಲ್ ಆಫ್ ಊಲ್ಸ್, ಇದು ತೋಳಗಳ ಮಾಡೋ ಸದ್ದಲ್ಲ. ಹೌಲ್ ಅಂದರೆ ತೋಳಗಳ ಮಾಡೋ ಸದ್ದು. ಊ ಅಂತ ಒದರ್ತಾವಲ್ಲ ಅದು ಹೌಲ್ ಅಂದರೆ ತೋಳಗಳ ಸದ್ದು. ದಿಸ್ ಈಸ್ ನಾಟ್ ದಿ ಹೌಲ್ ಆಫ್ ಊಲ್ಸ್, ದ ಸೌಂಡ್ ಈಸ್ ಕಮಿಂಗ್ ನಿಯರರ್, ಹತ್ತಿರ ಬರ್ತಾ ಇದೆ. ದಿ ಡಿಯರ್ ಲಿಫ್ಟ್ ಅಪ್ ದೇರ್ ಹೈಟ್ಸ್ ಇನ್ ಫಿಯರ್ ಆ್ಯಂಡ್ ರನ್ ಟು ಹಿಮ್, ಎಲ್ಲ ಜಿಂಕೆಗಳು ಭಯದಿಂದ ತಲೆಯನ್ನು ಎತ್ತಿ ಏಕಲವ್ಯನ ಹತ್ರ ಓಡಿ ಬರ್ತವೆ. ಹ್ಯಾವ್ ನೋ ಫಿಯರ್ ಮೈ ಡಿಯರ್ ಅನಿಮಲ್ಸ್, ಹೆದರಬೇಡಿ ನನ್ನ ಆತ್ಮೀಯ ಪ್ರಾಣಿಗಳೇ. ನೋ ಡಾಗ್ ಆರ್ ವೂಲ್ಫ್ ಶಾಲ್ ಡಿಸ್ಟರ್ಬ್ ಯುವರ್ ಪೀಸ್ ಆ್ಯಸ್ ಲಾಂಗ್ ಆ್ಯಸ್ ಐ ಲಿವ್, ನಾನು ಬದುಕಿರುವವರೆಗೂ ಯಾವುದೇ ನಾಯಿ ತೋಳ ನಿಮ್ಮ ಶಾಂತಿಗೆ ಧಕ್ಕೆ ಕೊಡಲ್ಲ. ಡಿಸ್ಟರ್ಬ್ ಅಂದರೆ ಧಕ್ಕೆ ಕೊಡು, ಡಿಸ್ಟರ್ಬ್ ಯುವರ್ ಪೀಸ್, ನಿಮ್ಮ ಶಾಂತಿಗೆ ಯಾವುದೇ ನಾಯಿ ಮತ್ತು ತೋಳಗಳು ಧಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ನಾನು ಬದುಕಿರುವವರೆಗೂ ಅಂತ ಏಕಲವ್ಯ ಪ್ರಾಣಿಗಳು ಹೇಳ್ತಾನೆ. ಹಿ ಶೂಟ್ಸ್ ಅ ಆರೋ ಇನ್ ದಿ ಡೈರೆಕ್ಷನ್ ಆಫ್ ದಿ ಬಾರ್ಕಿಂಗ್, ದಿ ಸೌಂಡ್ ಸ್ಟಾಪ್ಸ್, ಅವನು ಆ ನಾಯಿ ಬೊಗಳೋ ಸದ್ದು ಯಾವ ಕಡೆಯಿಂದ ಬರ್ತಿತ್ತೋ ಆ ಕಡೆಗೆ ಒಂದು ಬಾಣ ಬಿಡ್ತಾನೆ. ಅವಾಗ ಆ ಬೊಗಳೋ ಸದ್ದು ನಿಂತೋಗುತ್ತೆ. ಓ, ಕ್ವೈಟ್ ಅ ಬಿಗ್ ಪಾರ್ಟಿ ಆಫ್ ಹಂಟರ್ಸ್ ಅಂದರೆ ದೊಡ್ಡ ಗುಂಪು. ಪಾರ್ಟಿ ಅಂದರೆ ಪಾರ್ಟಿ ಆಫ್ ಹಂಟರ್ಸ್ ಅಂದರೆ ಒಂದು ಹಂಟಿಂಗ್ ಮಾಡೋ ಬೇಟೆಗಾರರ ಒಂದು ಗುಂಪು. ಹೌ ವಿಕೆಡ್ ದೇ ಆರ್ ಟು ಸೆಟ್ ದೇರ್ ಡಾಗ್ಸ್ ಅಗೇನ್ಸ್ಟ್ ದಿ ಇನ್ನೋಸೆಂಟ್ ಅನಿಮಲ್ಸ್. ವಿಕೆಡ್ ಹೇಳಿ ನೋಡೋಣ. WICKED, ವಿಕೆಡ್ ಅಂದರೆ ದುಷ್ಟ. ಹೌ ವಿಕೆಡ್ ದೇ ಆರ್ ಟು ಸೆಟ್ ದೇರ್ ಡಾಗ್ಸ್ ಅಗೇನ್ಸ್ಟ್ ಇನ್ನೋಸೆಂಟ್ ಅನಿಮಲ್ಸ್. ವಿಕೆಡ್ ಅಂದರೆ ದುಷ್ಟ, ಎಂಥ ದುಷ್ಟರವರು. ಇನ್ನೋಸೆಂಟ್ ಅಂದರೆ ಮುಗ್ಧ. ಈ ಮುಗ್ಧ ಪ್ರಾಣಿಗಳ ಮೇಲೆ ನಾಯಿಗಳನ್ನು ಚೂ ಬಿಟ್ಟಿದ್ದಾರೆ, ಎಂಥ ದುಷ್ಟರವರು. ಓ, ವಾಟ್ ಡು ಐ ಸಿ ಮೈ ಗುರು ವಿತ್ ಹಿಸ್ ಪ್ಯೂಪಿಲ್ಸ್, ಅವಾಗ ದ್ರೋಣಾಚಾರ್ಯರು ಕಾಣಿಸ್ತಾರೆ ಏಕಲವ್ಯನಿಗೆ. ಅದಕ್ಕೆ ಅವನಂತಾನೆ, ಓ, ನಾನು ಏನು ನೋಡ್ತಾ ಇದ್ದೀನಿ, ನನ್ನ ಗುರುಗಳು ಮತ್ತು ಅವರ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ ಏಕಲವ್ಯ ಹೇಳ್ತಾನೆ. ಎಂಟರ್ ದ್ರೋಣ ವಿತ್ ಅರ್ಜುನ ಆ್ಯಂಡ್ ಅದರ್ ಪ್ರಿನ್ಸಸ್
ಆ್ಯಂಡ್ ಅ ಡಾಗ್ ವಿತ್ ಎರೋ ಇನ್ ಇಟ್ಸ್ ಮೌತ್. ಒಂದು ನಾಯಿ, ಅದರ ಬಾಯಲ್ಲಿ ಬಾಣ ಇರೋ ಒಂದು ನಾಯಿ. ಅರ್ಜುನ ಮತ್ತು ದ್ರೋಣ ಬರ್ತಾರೆ ಮುಂದೆ. ದಿ ಪುವರ್ ಡಾಗ್ ವೈನ್ಸ್ ಹೆಲ್ಪ್ಲೆಸ್ಲಿ. ವೈನ್, WHINE, ವೈನ್ ಅಂದರೆ ಕಷ್ಟದಿಂದ ಅಳುವುದು. ವೈನ್ ಕುಯ್ 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 ಮಾಡ್ತಾ ಇರುತ್ತೆ. WHINE, ವೈನ್ ಅಂತ ಅಂದರೆ ಕೂಯಿಗುಟ್ಟು ಅಳುತ್ತಾ ಹೇಳು ಅಂತ ಅರ್ಥ. ದಿ ಪೂವರ್ ಡಾಗ್ ವೈನ್ಸ್ ಹೆಲ್ಪ್ಲೆಸ್ಲಿ. ಅಸಹಾಯಕನಾಗಿ ಕುಯ್ಗುಡ್ತಾ ಇರುತ್ತೆ. ಏಕಲವ್ಯ ಪ್ರೋಸ್ಟೇಟ್ಸ್ ಬಿಫೋರ್ ದ್ರೋಣ. ಏಕಲವ್ಯ ಮತ್ತೆ ಬಗ್ಗಿ ನಮಸ್ಕಾರ ಮಾಡ್ತಾನೆ. ಏಕಲವ್ಯ ಹೇಳ್ತಾನೆ, ಆಚಾರ್ಯ ಏಕಲವ್ಯ, ದಿ ಸನ್ ಆಫ್ ಹಿರಣ್ಯದಾನೋಸ್, ಪೇಸ್ ಹೀಸ್ ರೆಸ್ಪೆಕ್ಟ್ಸ್ ಟು ಯು. ನಾನು ಏಕಲವ್ಯ, ಹಿರಣ್ಯದಾನುಸ್ ಅವರ ಮಗ, ನಿಮಗೆ ಗೌರವವನ್ನು ಕೊಡ್ತಾ ಇದ್ದೀನಿ, ಸ್ವೀಕರಿಸಿ ಅಂತ ಬಗ್ಗಿ ನಿಲ್ತಾನೆ. ಅದಕ್ಕೆ ದ್ರೋಣ ಹೇಳ್ತಾನೆ, ಅರೈಸ್ ಮೈ ಬಾಯ್, ಗಾಡ್ ಬ್ಲೆಸ್ ಯು. ಎದ್ದೇಳು ಹುಡುಗ, ದೇವರು ನಿನಗೆ ಒಳ್ಳೆಯದು ಮಾಡಲಿ. ಗಾಡ್ ಬ್ಲೆಸ್ ಯು ಅಂದರೆ ದೇವರು ನಿನಗೆ ಒಳ್ಳೆಯದು ಮಾಡಲಿ. ಅರೈಸ್ ಅಂದರೆ ಎದ್ದೇಳು. ವಾಟ್ ಅ ಸ್ಕಿಲ್ ಯು ಹ್ಯಾವ್ ಗೇನ್ಡ್. ಗೇನ್ ಅಂದರೆ ಪಡೆದುಕೋ. ಎಂಥ ದೊಡ್ಡ ಕೌಶಲ್ಯವನ್ನು ನೀನು ಪಡೆದುಕೊಂಡಿದ್ದೀಯಾ. ಇನ್ ಆರ್ಚರಿ ಇನ್ ದಿ ಶಾರ್ಟ್ ಪೀರಿಯಡ್. ನೀವು ಬಿಲ್ವಿದ್ಯೆ ಮಾಡೋದು 2 ವರ್ಷದಲ್ಲೇ ಎಷ್ಟೊಂದು ದೊಡ್ಡ ನೀನು ಕೌಶಲ್ಯಗಳನ್ನು ಪಡೆದುಕೊಂಡಿದ್ದೀಯಾ. ಯುವರ್ ಟೀಚರ್ ಮಸ್ಟ್ ಇಂಡೀಡ್ ಬಿ ಗ್ರೇಟ್ ಒನ್. ನಿನ್ನ ಗುರುಗಳು ತುಂಬಾ ಶ್ರೇಷ್ಠರಾದವರು ಇರಬೇಕು ಅಂತ ಹೇಳ್ತಾನೆ. ಅರ್ಜುನ, ರಿಯಲಿ, ನಿಜವಾಗ್ಲೂ, ದಿಸ್ ಬಾಯ್ ಹ್ಯಾಸ್ ಮಾಸ್ಟರ್ಡ್ ದಿ ಆರ್ಟ್ ಆಫ್ ಶೂಟಿಂಗ್ ಆ್ಯರೋಸ್ ಬೈ ಡಿಟೆಕ್ಟಿಂಗ್ ದಿ ಸೋರ್ಸ್ ಆಫ್ ಸೌಂಡ್. ಈ ಹುಡುಗ ಬರೀ ಶಬ್ದವನ್ನು ಕೇಳಿ ಬಾಣ ಬಿಡೋದನ್ನು ಕಲ್ತ್ಕೊಂಡಿದ್ದಾನೆ. ಅದರಲ್ಲಿ ಮಾಸ್ಟರ್ಡ್ ಅಂದರೆ ಪರಿಣಿತಿ ಪಡೆದುಕೋ, ನಿಪುಣನಾಗು ಅಂತ ಅರ್ಥ. ಮಾಸ್ಟರ್ಡ್ ಅಂದರೆ ನಿಪುಣನಾಗಿದ್ದಾನೆ. ಏಕಲವ್ಯ ಹೇಳ್ತಾನೆ, ಇಟ್ ಈಸ್ ಆಲ್ ದಿ ರಿಸಲ್ಟ್ ಆಫ್ ಯುವರ್ ಬ್ಲೆಸ್ಸಿಂಗ್ಸ್ ಗ್ರೇಟ್ ಆಚಾರ್ಯ. ಮಹಾನ್ ಗುರುಗಳೇ, ಇದೆಲ್ಲ ನಿಮ್ಮ ಆಶೀರ್ವಾದದ ಪ್ರತಿಫಲ. ಐ ಲರ್ನ್ಡ್ ಆಲ್ ದಿ ಟ್ರಿಕ್ಸ್ ಆಫ್ ಆರ್ಚರಿ ಅಂಡರ್ ಯುವರ್ ಕೈಂಡ್ ಗೈಡೆನ್ಸ್. ನಾನು ಬಿಲ್ ವಿದ್ಯೆಯ ಎಲ್ಲ ತಂತ್ರಗಳನ್ನು ನಿಮ್ಮ ಮಾರ್ಗದರ್ಶನದಲ್ಲಿಯೇ ಕಲಿತಿರೋದು. ಹೌ ಕೈಂಡ್ ಆಫ್ ಯು ಟು ವಿಸಿಟ್ ದಿಸ್ ಪೂವರ್ ಅಬೋರ್ಡ್ ಆಫ್ ಯುವರ್ ಹಂಬಲ್ ಪ್ಯೂಪಿಲ್. ಅಬೋರ್ಡ್ ಅಂದರೆ ವಾಸಸ್ಥಾನ. ಆಫ್ ಯುವರ್ ಹಂಬಲ್ ಪ್ಯೂಪಿಲ್. ಹಂಬಲ್, HUMBLE. ಹಂಬಲ್ ಅಂದರೆ ಏನು? ಹಂಬಲ್ ಅಂದರೆ 2-3 ಅರ್ಥಗಳು ಬರ್ತವೆ. ಇಲ್ಲಿ ಯಾವ ಅರ್ಥ ಇರ್ಬೋದು ಯೋಚನೆ ಮಾಡಿ ನೋಡೋಣ. ಹಂಬಲ್ ಅಂದರೆ ವಿನಮ್ರ ಅಂತ ಅರ್ಥ. ವಿನಮ್ರ. ಇಟ್ ಈಸ್ ಆಲ್ ದಿ ರಿಸಲ್ಟ್. ರಿಸಲ್ಟ್ ಅಂದರೆ ಪ್ರತಿಫಲ. ಆಫ್ ಯುವರ್ ಬ್ಲೆಸ್ಸಿಂಗ್ಸ್ ಗ್ರೇಟ್ ಆಚಾರ್ಯ. ಐ ಲರ್ನ್ಡ್ ಆಲ್ ದಿ ಟ್ರಿಕ್ಸ್ ಆಫ್ ಆರ್ಚರಿ ಅಂಡರ್ ಯುವರ್ ಕೈಂಡ್ ಗೈಡೆನ್ಸ್. ಹೌ ಕೈಂಡ್ ಆಫ್ ಯು ಟು ವಿಸಿಟ್ ದಿಸ್ ಪುವರ್ ಅಬೋರ್ಡ್ ಆಫ್ ಯುವರ್ ಹಂಬಲ್ ಪೀಪಲ್. ಅಷ್ಟೊತ್ತಿಗೆ ಅರ್ಜುನ ಹೇಳ್ತಾನೆ, ಆಚಾರ್ಯ, ಯು ಪ್ರಾಮಿಸ್ ಟು ಮೇಕ್ ಮೀ ದಿ ಗ್ರೇಟೆಸ್ಟ್ ಆರ್ಚರ್ ಇನ್ ದ ವರ್ಲ್ಡ್. ನೀವು ನನ್ನನ್ನು ಜಗತ್ತಿನ ಎಲ್ಲಕ್ಕಿಂತ ಶ್ರೇಷ್ಠವಾದ ಬಿಲ್ಲುಗಾರನಾಗಿ ಮಾಡ್ತೀನಿ ಅಂತ ವಚನ ಕೊಟ್ಟಿದ್ರಿ. ಬಟ್ ಹಿಯರ್ ಈಸ್ ಅ ಬಾಯ್ ಹೂ ಎಕ್ಸೆಲ್ಸ್ ಮೀ. ಎಕ್ಸೆಲ್. ಹಿಯರ್ ಈಸ್ ಅ ಬಾಯ್. ಇಲ್ಲಿ ಒಬ್ಬ ಹುಡುಗ ಇದ್ದಾನೆ. ಹಿ ಎಕ್ಸೆಲ್ಸ್ ಮೀ ಇನ್ ಆರ್ಚರಿ. ಉತ್ಕೃಷ್ಟನಾಗಿದ್ದಾನೆ, ನನಗಿಂತ ಶ್ರೇಷ್ಠನಾಗಿದ್ದಾನೆ. ಹಿ ಸೇಸ್ ಯು ಆರ್ ಹಿಸ್ ಗುರು. ಎಕ್ಸೆಲ್ಸ್ ಅಂದರೆ ಉತ್ಕೃಷ್ಟವಾಗು.
ಅದಕ್ಕೆ ದ್ರೋಣ ಹೇಳ್ತಾನೆ, ಅರ್ಜುನ, ಯು ನೋ ಐ ಹ್ಯಾವ್ ಬೀನ್ ವಿತ್ ಯು ಆಲ್ವೇಸ್, ನಾನು ಯಾವಾಗಲೂ ನಿನ್ನ ಜೊತೆನೇ ಇದ್ದೆ. ಇಟ್ ಈಸ್ ದಿ ಡಿವೋಷನ್ ಆಫ್ ದಿಸ್ ಬಾಯ್ ದ್ಯಾಟ್ ಹ್ಯಾಸ್ ಮೇಡ್ ಹಿಮ್ ಅ ಗುಡ್ ವುಮ್ಯಾನ್. ಈ ಹುಡುಗ ಅವನ ಭಕ್ತಿಯಿಂದ ಇಷ್ಟು ದೊಡ್ಡ ಬಿಲ್ಲುಗಾರನಾಗಿದ್ದಾನೆ. ಡಿವೋಷನ್ ಅಂದರೆ ಭಕ್ತಿ. ಬೌಮ್ಯಾನ್, ಬೌ ಅಂದರೆ ಬಿಲ್ಲು, ಬೌಮ್ಯಾನ್ ಅಂದರೆ ಬಿಲ್ಲುಗಾರ. ಹೌದು, ಅವನ ಭಕ್ತಿಯಿಂದ ಇಷ್ಟು ದೊಡ್ಡ ಬಿಲ್ಲುಗಾರನಾಗಿದ್ದಾನೆ ಅಂತ ಹೇಳ್ತಾನೆ. ಇವಾಗ ಕೆಳಗಡೆ ಬಾಕ್ಸ್ನಲ್ಲಿ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ, ಅವುಗಳ ಉತ್ತರಗಳನ್ನು ನೋಡಿ. ವೈ ಡಿಡ್ ಏಕಲವ್ಯ ಶೂಟ್ ಆರೋಸ್ ಅಟ್ ದಿ ಅಪ್ರೋಚಿಂಗ್ ನಾಯ್ಸ್? ಅವನ ಹತ್ತಿರ ಬರ್ತಾ ಇರೋ ಸದ್ದಿನ ಕಡೆಗೆ ಏಕಲವ್ಯ ಯಾಕೆ ಬಾಣ ಬಿಡ್ತಾನೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಬಿಟ್ಟ ಹೇಳಿ ನೋಡೋಣ. ಯೋಚನೆ ಮಾಡಿ. Ekalavya shot arrows at the approaching noise because he thought it was a party of the hunters and they set off the dogs on his innocent animals ಅಂತ ಅರ್ಥ. ಎರಡನೇ ಪ್ರಶ್ನೆ, pick out the line in which Drona praises the teacher of Ekalavya. Pick out the line in which Drona praises the Ekalavya's teacher. ದ್ರೋಣಾಚಾರ್ಯ ಏಕಲವ್ಯನ ಶಿಕ್ಷಕನ ಗುರುವಿಗೆ ಮೆಚ್ಚುಗೆ ವ್ಯಕ್ತಪಡಿಸುವ ಲೈನ್ ಅಂತ ಕೇಳ್ತಾ ಇದ್ದಾರೆ. ಯಾವ ಲೈನ್ ಅದು? ದ್ರೋಣಾಚಾರ್ಯ ಹೇಳ್ತಾರೆ, ಗಮನ ಕೊಟ್ಟು ಕೇಳಿ, ಉತ್ತರ ಇದು. ದ್ರೋಣಾಚಾರ್ಯರು, ಯುವರ್ ಟೀಚರ್ ಮಸ್ಟ್ ಇಂಡೀಡ್ ಬಿ ಅ ಗ್ರೇಟ್ ಒನ್, said Dronacharya, is the line from this lesson which praises Ekalavya's teachers. ಮೂರನೇ ಪ್ರಶ್ನೆ, what made Drona appreciate Ekalavya's skill? ಉತ್ತರ, by seeing Ekalavya's skillful trick of Shabdavedi, Drona appreciated him because Ekalavya learned all the skills of archery without a teacher. Ekalavya's skill was uncomparable and it was an extraordinary skill ಅಂತ ಉತ್ತರ ಬರೀತೀರಾ. ನಾಲ್ಕನೆಯ ಪ್ರಶ್ನೆ, how according to Drona did Ekalavya become a good archer? According to Drona, ಉತ್ತರ ಇದು. According to Drona, Ekalavya became a good archer by his devotion. His devotion made him a good archer, a better archer than Arjuna ಅಂತ ಉತ್ತರ ಬರೀತೀರ. ಅದಕ್ಕೆ ಅರ್ಜುನ ಮುಂದೆ ಹೇಳ್ತಾನೆ, ಅರ್ಜುನ said, whatever it may be, ಏನೇ ಆಗಲಿ ಆಚಾರ್ಯ, ಯು ಹ್ಯಾವ್ ನಾಟ್ ಕೆಪ್ಟ್ ಯುವರ್ ವರ್ಡ್, ಏನೇ ಆದರೂ ನೀವು ನಿಮ್ಮ ಮಾತಿಗೆ ತಕ್ಕಂತೆ ನಡೆದುಕೊಂಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದ್ರೋಣ ಹೇಳ್ತಾನೆ, ಏಕಲವ್ಯ, ಇಫ್ ಯು ಕ್ಲೇಮ್ ದ್ಯಾಟ್ ಐ ಆಮ್ ಯುವರ್ ಟೀಚರ್, ಯು ವಿಲ್ ಹ್ಯಾವ್ ಟು ಗಿವ್ ಮಿ ಎ ಗುರಿ ದಕ್ಷಿಣ ಅಂತ ಹೇಳ್ತಾರೆ. ಕ್ಲೇಮ್, CLAIM, ಕ್ಲೇಮ್ ಅಂದರೆ ಹಕ್ಕು ವ್ಯಕ್ತಪಡಿಸು. ಹಕ್ಕು ವ್ಯಕ್ತಪಡಿಸು. ಇಫ್ ಯು ಕ್ಲೇಮ್ ದಟ್ ಐ ಆಮ್ ಯುವರ್ ಟೀಚರ್, ನಾನು ನಿನ್ನ ಗುರು ಅಂತ ನೀನು ಒಂದು ಹಕ್ಕು ವ್ಯಕ್ತಪಡಿಸ್ತಾ ಇದ್ರೆ ಅಥವಾ ಹೇಳ್ತಾ ಇದ್ರೆ. ಏಕಲವ್ಯ, ಇಫ್ ಯು ಕ್ಲೇಮ್ ದಟ್ ಐ ಆಮ್ ಯುವರ್ ಟೀಚರ್, ನಾನು ನಿನ್ನ ಗುರು ಎಂದು ನೀನು ಹಕ್ಕು ಪಡಿಸ್ತಾ ಇದ್ರೆ, ಯು ಹ್ಯಾವ್ ಟು ಗಿವ್ ಮಿ ಎ ಗುರುದಕ್ಷಿಣ, ಹಾಗಾದ್ರೆ ನೀನು ನನಗೆ ಗುರುದಕ್ಷಿಣೆ ಕೊಡಬೇಕಾಗತ್ತೆ ಅಂತ ದ್ರೋಣಾಚಾರ್ಯರು ಏಕಲವ್ಯನಿಗೆ ಹೇಳ್ತಾನೆ. ಅರ್ಜುನ ಅದಕ್ಕೆ ಹೇಳ್ತಾನೆ, ಆಚಾರ್ಯ, ಸೊ ವಾಸ್ ಇಟ್ ರಿಯಲಿ ಯು, ಹಾಗಾದ್ರೆ ಅದು ನೀವೇ ಆಗಿದ್ರಾ, ನೀವೇನಾ ಏಕಲವ್ಯನಿಗೆ
ಬಿಲ್ವಿದ್ಯೆ ಕಲಿಸಿದ್ದು. ಯು ಹ್ಯಾವ್ ನಾಟ್ ಕೆಪ್ಟ್ ಯುವರ್ ಪ್ರಾಮಿಸ್, ನೀವು ನಿಮ್ಮ ಮಾತನ್ನು ಉಳಿಸ್ಕೊಂಡಿಲ್ಲ ಅಂತೆ ಮತ್ತೆ ಅರ್ಜುನ ದ್ರೋಣಾಚಾರ್ಯರಿಗೆ ತಿವಿದು ಹೇಳ್ತಾನೆ. ಅದಕ್ಕೆ ದ್ರೋಣ ಹೇಳ್ತಾರೆ, ಡಿಯರ್ ಏಕಲವ್ಯ, ಪ್ರೀತಿಯ ಏಕಲವ್ಯ, ಇಫ್ ಯು ಸೇ ದ್ಯಾಟ್ ಐ ಆಮ್ ಯುವರ್ ಟೀಚರ್, ನಾನು ನಿನ್ನ ಗುರು ಅಂತ ಹೇಳಿದರೆ ಐ ಡಿಸರ್ವ್ ಗುರುದಕ್ಷಿಣ. ಡಿಸರ್ವ್, ಡಿಸರ್ವ್ ಅನ್ನೋ ಶಬ್ದದ ಅರ್ಥ ಯೋಚನೆ ಮಾಡಿ ನೋಡೋಣ. ಡಿಸರ್ವ್, DESERVE, ಡಿಸರ್ವ್ ಅಂದರೆ ಅರ್ಹತೆ, ಅರ್ಹರು. ಅದಕ್ಕೆ ದ್ರೋಣಾಚಾರ್ಯರು ಏನು ಹೇಳ್ತಾರೆ, ಏಕಲವ್ಯ, ನೀನು ನನ್ನನ್ನು ನಿನ್ನ ಗುರು ಅಂತ ಹೇಳ್ಕೊಂಡ್ರೆ ನಾನು ನಿನ್ನಿಂದ ಬರಬೇಕಾದ ಒಂದು ಗುರುದಕ್ಷಿಣೆಗೆ ಅರ್ಹನಾಗಿರ್ತೇನೆ. ಎನ್ ಯು ಗಿವ್ ಮಿ ಯುವರ್ ರೈಟ್ ಥಂಬ್, ನಿನ್ನ ಬಲಗೈಯಲ್ಲಿರುವ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಕೊಡ್ತೀಯಾ. ತಂಬ್ ಅಂದರೆ ಹೆಬ್ಬೆರಳು. ಕೊಡ್ತೀಯಾ ಅಂತ ಕೇಳ್ತಾರೆ ದ್ರೋಣಾಚಾರ್ಯ ಏಕಲವ್ಯನಿಗೆ. ಏಕಲವ್ಯ ಹೇಳ್ತಾನೆ, ಡು ನಾಟ್ ಅಕ್ಯೂಸ್ ದಿ ಗ್ರೇಟ್ ಆಚಾರ್ಯ. ಅಕ್ಯೂಸ್ ಅಂದರೆ ಅಪರಾಧ ಹೊರಿಸಬೇಡ ಅಂತ ಹೇಳ್ತಾನೆ, ಆರೋಪಿಯನ್ನಾಗಿಸಬೇಡ. ಅಕ್ಯೂಸ್ ಅಂದರೆ ಆರೋಪ ಮಾಡೋಕೆ ಹೋಗಬೇಡ. ನನ್ನ ಈ ಶ್ರೇಷ್ಠರಾದಂಥ ಒಬ್ಬ ಗುರುಗಳ ಮೇಲೆ ಯಾವುದೇ ಆರೋಪ ಮಾಡಬೇಡ. ಡು ನಾಟ್ ಅಕ್ಯೂಸ್ ಅಂದರೆ ಆರೋಪಿಸಬೇಡ. ಡು ನಾಟ್ ಅಕ್ಯೂಸ್ ದಿ ಗ್ರೇಟ್ ಆಚಾರ್ಯ ಓ ಪ್ರಿನ್ಸ್, ನನ್ನ ಈ ಮಹಾನ್ ಗುರುಗಳ ಮೇಲೆ ಆರೋಪ ಹೊರಿಸಬೇಡ ಯುವರಾಜ. ಐ ಕೆನಾಟ್ ಬೇರ್, ನನಗೆ ತಾಳ್ಕೊಳ್ಳೋಕ್ಕಾಗಲ್ಲ. ಹೀಸ್ ಪ್ರಾಮಿಸ್ ಟು ಯು ಶಾಲ್ ಬಿ ಕೆಪ್ಟ್, ಅವರು ನಿನಗೆ ಮಾಡಿರುವ ವಚನ ನಡೆಯುತ್ತೆ. ಅವಾಗ ಏಕಲವ್ಯ ನಡ್ಕೊಂಡು ಹೋಗ್ತಾನೆ. ಗೋಸ್ ಟು ದಿ ಐಡಲ್, ಐಡಲ್ ಅಂದರೆ ಮೂರ್ತಿ. ಆ ದ್ರೋಣಾಚಾರ್ಯರ ಮೂರ್ತಿ ಹತ್ರ ನಡ್ಕೊಂಡು ಹೋಗ್ತಾನೆ. ಬೋಸ್ ಬಿಫೋರ್ ಇಟ್, ಅದರ ಮುಂದೆ ಬಗ್ಗಿ ನಮಸ್ಕಾರ ಮಾಡ್ತಾನೆ. ಟೇಕ್ಸ್ ಹಿಸ್ ನೈಫ್ ಫ್ರಮ್ ಹಿಸ್ ಬೆಲ್ಟ್, ಅವನ ಬೆಲ್ಟ್ನಿಂದ ಅವನ ಚಾಕುವನ್ನು ತಗೊತಾನೆ. ಕಟ್ಸ್ ಆಫ್ ಹೀಸ್ ರೈಟ್ ಥಂಬ್, ಅವನ ಬಲಗೈಯಲ್ಲಿರೋ ಹೆಬ್ಬೆರಳನ್ನು ಕತ್ತರಿಸಿ ಬಿಡ್ತಾನೆ. ಪುಟ್ಸ್ ಇಟ್ ಅಟ್ ದಿ ಫೀಟ್ ಆಫ್ ದಿ ಐಡಲ್, ಆ ಮೂರ್ತಿಯ ಕೆಳಗೆ ಕಾಲಿನ ಹತ್ರ, ಫೀಟ್ ಅಂದರೆ ಕಾಲು, ಕಾಲಿನ ಹತ್ರ ಪ್ರಸಾದವಾಗಿ ಆ ಹೆಬ್ಬೆರಳನ್ನು ಇಡ್ತಾನೆ. ಟೇಕ್ಸ್ ಇಟ್ ಅಗೇನ್, ಮತ್ತೆ ತೆಗೆದುಕೊಂಡು ಕಮ್ಸ್ ಬ್ಯಾಕ್ ಟು ದ್ರೋಣಾಚಾರ್ಯ, ದ್ರೋಣಾಚಾರ್ಯರ ಹತ್ರ ಬರ್ತಾನೆ. ಬಂದ್ಬಿಟ್ಟು, ಮೈ ನೋಬಲ್ ಮಾಸ್ಟರ್, ಹಿಯರ್ ಈಸ್ ಮೈ ಗುರುದಕ್ಷಿಣ, ನನ್ನ ಗುರುಗಳೇ, ಈ ನನ್ನ ಗುರುದಕ್ಷಿಣೆಯನ್ನು ಸ್ವೀಕರಿಸಿ ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ, ನನ್ನ ಉದಾರವಾದ ಗುರುಗಳೇ, ಈ ನನ್ನ ಗುರುದಕ್ಷಿಣೆಯನ್ನು ಸ್ವೀಕರಿಸಿ. ಐ ರಿಕ್ವೆಸ್ಟ್ ಯು ಟು ಎಕ್ಸೆಪ್ಟ್ ಇಟ್ ಆ್ಯಂಡ್ ಬ್ಲೆಸ್ ಮೀ, ಇದನ್ನು ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಿ. ದಿಸ್ ಫಾರೆಸ್ಟ್ ಈಸ್ ನೌ ಫ್ರೀ ಫ್ರಮ್ ವೂಲ್ಸ್ ಆ್ಯಂಡ್ ಕ್ರೂಯಲ್ ಬೀಸ್ಟ್ಸ್. ಬೀಸ್ಟ್ ಅಂದರೆ ರಾಕ್ಷಸರು. ಈ ಕಾಡಿನಲ್ಲಿ ಈಗ ತೋಳಗಳು ಮತ್ತು ಕ್ರೂಯಲ್ ಅಂದರೆ ಕ್ರೂರ ರಾಕ್ಷಸರು ಇಲ್ಲ, ಎಲ್ಲ ಹುಡುಗಿದ್ದಾವೆ. ನನ್ನ ಜಿಂಕೆ ಮರಿಗಳು ಸುರಕ್ಷಿತವಾಗಿದ್ದಾವೆ. ಐ ಹ್ಯಾವ್ ನೋ ಮೋರ್ ನೀಡ್ ಫಾರ್ ಮೈ ಬೋ, ನನಗೆ ಈ ಬಿಲ್ಲಿನ ಅವಶ್ಯಕತೆ ಇಲ್ಲ. ಟರ್ನಿಂಗ್ ಟು ಅರ್ಜುನ, ಪ್ರಿನ್ಸ್ ಯು ಆರ್ ನೌ ದಿ ಗ್ರೇಟೆಸ್ಟ್ ಆರ್ಚರ್, ಇವಾಗ ನೀನು ಜಗತ್ತಿನ ಶ್ರೇಷ್ಠವಾದ ಬಿಲ್ಲುಗಾರನಾಗಿದ್ದೀಯಾ. ಆ್ಯಸ್ ಯು ವಿಲ್ ನಾಟ್ ಹ್ಯಾವ್ ಅ ಕಾಂಪಿಟೇಷನ್ ಇನ್ ಮೀ, ನಾನು ಯಾವಾಗಲೂ ನಿನಗೆ ಪ್ರತಿಸ್ಪರ್ಧಿಯಾಗಿರುವುದಿಲ್ಲ. ಕಾಂಪಿಟೇಟರ್ ಅಂದರೆ ಪ್ರತಿಸ್ಪರ್ಧಿ, ಪ್ರತಿಸ್ಪರ್ಧಿ ಆಗುವುದಿಲ್ಲ ಅಂತ ಹೇಳ್ತಾನೆ. ದಿ ಆಚಾರ್ಯಸ್ ಪ್ರಾಮಿಸ್ ಟು ಯು ಈಸ್ ಫುಲ್ಫಿಲ್ಡ್, ಆಚಾರ್ಯರು ನಿನಗೆ ಕೊಟ್ಟ ವಚನ ಮುಗಿದಿದೆ. ಅದಕ್ಕೆ ದ್ರೋಣ ಹೇಳ್ತಾನೆ,
ವಾಟ್ ಎ ನೋಬಲ್ ಸೌಲ್, ಎಂಥ ಉದಾರವಾದ ಮನುಷ್ಯ ಇವನು. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಬಾಯ್ ಅಂತ ಹೇಳ್ತಾರೆ. ದೇವರು ನಿನ್ನನ್ನು ಒಳ್ಳೇದು ಮಾಡಲಿ, ಏಳಿಗೆ ಮಾಡಲಿ ಅಂತ ಹೇಳ್ತಾರೆ, ಹೇಳಿ ಹೊರಡ್ತಾರೆ. ಇಲ್ಲಿಗೆ ನಿಮ್ಮ ಪಾಠ ಮುಗೀತು. ಮುಂದೆ ವೊಕ್ಯಾಬ್ಯುಲರಿನಲ್ಲಿ ಪ್ರಶ್ನೆಗಳಿದ್ದಾವೆ. ರೀಡ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ದಿ ಗರ್ಲ್ಸ್ ಇನ್ ದ ಕ್ಲಾಸ್ ವೇರ್ ಕ್ವೈಟ್ ವೈಲ್ ದ ಬಾಯ್ಸ್ ವೇರ್ ನಾಯ್ಸಿ. ಕ್ವೈಟ್, ನಾಯ್ಸಿ. ಕ್ವೈಟ್ ಅಂದರೆ ಶಾಂತವಾಗಿದ್ದರು, ನಾಯ್ಸಿ ಅಂದರೆ ಗದ್ದಲ ಆಗ್ತಾ ಇದ್ರು. ದಿ ಅಂಡರ್ಲೈನ್ಡ್ ವರ್ಡ್ಸ್ ಆರ್ ಅಪೋಸಿಟ್ ವರ್ಡ್ಸ್. ಕ್ವೈಟ್ ಅನ್ನೋ ಶಬ್ದದ ಅಪೋಸಿಟ್ ವರ್ಡ್, ವಿರುದ್ಧ ಪದ ನಾಯ್ಸಿ. ನಾಯ್ಸಿ ಅನ್ನೋ ಶಬ್ದದ ವಿರುದ್ಧ ಪದ ಕ್ವೈಟ್. ಅದೇ ಥರ ನೀವು ಕೆಳಗೆ ಕೊಟ್ಟಿರುವ ಶಬ್ದಗಳ ವಿರುದ್ಧ ಪದಗಳನ್ನು ಬರಿಬೇಕು. ವಿರುದ್ಧ ಪದಗಳು ಏನಾಗ್ತವೆ? ಒಂದನೇದು ಇನ್ಕ್ರೀಸ್. ಇನ್ಕ್ರೀಸ್ ಅಂದರೆ ಹೆಚ್ಚು ಮಾಡು, ಕಡಿಮೆ ಮಾಡೋದಕ್ಕೆ ಡಿಕ್ರೀಸ್ ಅಂತ ಹೇಳ್ತಾರೆ. ವರ್ದಿ ಅಂದರೆ ಅರ್ಹ, ಅನ್ವರ್ದಿ ಅಂದರೆ ಅನರ್ಹ. ಗೇನ್ ಅಂದರೆ ಲಾಭ, ಲಾಸ್ ಅಂದರೆ ನಷ್ಟ. ಹಂಬಲ್ ಅಂದರೆ ವಿನಮ್ರ. ವಿನಮ್ರ ಇದರ ಅಪೋಸಿಟ್ ವರ್ಡ್ ಏನಾಗಿರುತ್ತೆ? ಸೊಕ್ಕಿನ ಅಂತ ಆಗುತ್ತೆ. ಹಂಬಲ್ ಇದರ ವಿರುದ್ಧ ಶಬ್ದ ಪ್ರೌಡ್. ಕ್ರೂಯಲ್ ಅಂದರೆ ಕ್ರೂರ. ಕೈಂಡ್ ಅಂದರೆ ಒಳ್ಳೆಯ. ಲಾಂಗ್ ಅಂದರೆ ಉದ್ದವಾದ. ಶಾರ್ಟ್ ಅಂದರೆ ಸಣ್ಣದಾದ. ರಿಚ್ ಅಂದರೆ ಶ್ರೀಮಂತ, ಅಬಂಡೆಂಟ್ ಆಗಿರುವ. ಪೂವರ್ ಅಂದರೆ ಬಡವ. ಸರಿನಾ? ನೀವು ಎಕ್ಸಾಮ್ನಲ್ಲಿ ಹೀಗೆ ಏರೋ ಮಾರ್ಕ್ ಹಾಕೋಕೆ ಹೋಗಬಾರ್ದು. ಟೇಬಲ್ನ ಇನ್ನೊಂದು ಸರ್ತಿ ಬರ್ಕೊಂಡು ಇನ್ಕ್ರೀಸ್ ಎದುರುಗಡೆ ಹೀಗೆ ಇಲ್ಲಿ ಉದಾಹರಣೆ ಕೊಟ್ಟಿರೋ ಥರ ಇನ್ಕ್ರೀಸ್ ಎದುರುಗಡೆ ಹಿಂಗೆ ಇಂಟು ಮಾರ್ಕ್ ಹಾಕಿದರೆ ಅಪೋಸಿಟ್ ವರ್ಡ್ ಅಂತ ಅರ್ಥ. ನೀವು ಅದ್ರ ಮುಂದೆ ಡಿಕ್ರೀಸ್ ಅಂತ ಬರೀತೀರಾ. ವರ್ದಿ, WORTHY, ವರ್ದಿ ಅದ್ರ ಮುಂದೆ ಹೀಗೆ ಹಾಕಿ ಅನ್ವರ್ದಿ ಅಂತ ಬರಿತೀರಾ. ಹೀಗೆ ಅಪೋಸಿಟ್ ವರ್ಡ್ಸ್ ಬರಿತೀರಾ. ಹೊಂದಿಸಿ ಬರಿಬೇಕಾದ್ರೆ ಹೀಗೆ ಬರಿಬೇಕು, ನೆನ್ಪಿಟ್ಕೊಳ್ಳಿ, ಹೀಗೇನೆ ಬರಿಬೇಕು. ಹೀಗೆ ಬರೆದ್ರೆ ಮಾರ್ಕ್ ಸಿಗಲ್ಲ. ಓಕೆ. ಮುಂದಿನ ಪ್ರಶ್ನೆ, ಸ್ಟಡಿ ದಿ ಫಾಲೋಯಿಂಗ್ ಸೆಂಟೆನ್ಸ್. ಐ ಮಸ್ಟ್ ಲರ್ನ್ ಆರ್ಚರಿ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಫಾನ್ಸ್ ಇನ್ ಅವರ್ ಸರೌಂಡಿಂಗ್ಸ್. ಸರೌಂಡ್ ಅಂದರೆ ಸುತ್ತುವರೆ, ಸರೌಂಡಿಂಗ್ಸ್ ಅಂದರೆ ಸುತ್ತಮುತ್ತಲಿನ. In this sentence, the word surrounding is the noun form of the verb surround. Surround, ಸುತ್ತುವರೆ ಅನ್ನೋ ಒಂದು ಶಬ್ದನ ನೀವು ಸರೌಂಡಿಂಗ್ ING ಹಚ್ಚಿ ನಾಮಪದವಾಗಿ ಮಾಡ್ತೀರಾ. ಸುತ್ತುವರೆ ಮತ್ತು ಸುತ್ತಮುತ್ತಲಿನ. ಸುತ್ತುವರೆ ಅಂದರೆ ಒಂದು ಕ್ರಿಯೆ, ಸುತ್ತುವರಿಯುವುದು. ಇದನ್ನ ಸರೌಂಡ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಅದೊಂದು ಕ್ರಿಯಾಪದ. ಸುತ್ತಮುತ್ತಲಿನ ಅಂದರೆ ಸುತ್ತಮುತ್ತ ಇರುವ, ಅದು ನಾಮಪದ ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಸುಟೇಬಲ್ ನೌನ್ ಫಾರ್ಮ್ಸ್, ಯೂಸ್ ದಿ ಡಿಕ್ಷನರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಮೀನಿಂಗ್ ಆಗುತ್ತೆ. ಈಸ್ ದೇರ್ ಎನಿ ಮೀನಿಂಗ್ ಇನ್ ವಾಟ್ ಯು ಆರ್ ಸೇಯಿಂಗ್? ಮೀನ್ ಅಂತ ಕೊಟ್ಟಿದ್ದಾರೆ. ಮೀನ್ ಅಂದರೆ ಒಂದು ಕ್ರಿಯಾಪದ. ಇದನ್ನು ನೀವು ನಾಮಪದವಾಗಿ ಕನ್ವರ್ಟ್ ಮಾಡೋಕ್ಕೆ ING ಹಚ್ತೀರಾ. ಸರಿನಾ? ಅದೇ ಥರ ಮುಂದಿನ ಪ್ರಶ್ನೆ ನೋಡೋಣ. ಚಿಲ್ಡ್ರನ್ಸ್ ಚೂಸ್ ಈಸ್ ಪ್ಲೇಯಿಂಗ್. ಇದನ್ನು ಚಾಯ್ಸ್ ಅಂತ ಮಾಡ್ತೀರಾ. CHOIC. ಚಿಲ್ಡ್ರನ್ಸ್ ಚಾಯ್ಸ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ದಿ ಟೀಚಿಂಗ್ಸ್, TEACHING, teachings of Krishna is found in the Bhagavad Gita. Don't take hasty decisions. DECISIONS. Don't take hasty decisions. The teacher's correction in my homework. Correction
in my homework help me to score better than Peter. I will be happy to have you as my teacher. Narayan was considered the best boy for his intelligence in solving the problems. Now complete the paragraph using the words given below. ಇಲ್ಲಿ ಒಂದು ಬೆಲ್ಲಿಂಗ್ ದ ಕ್ಯಾಟ್ ಅನ್ನೋ ಒಂದು ಪ್ಯಾರಾಗ್ರಾಫ್ ಇದೆ ಇದನ್ನ ನೀವು ಕಂಪ್ಲೀಟ್ ಮಾಡಬೇಕು ದಿ ಮೈಸ್ ಇನ್ ದಿ ಗ್ರೋಸರ್ಸ್ ಶಾಪ್ ಏಟ್ ಪ್ಲೆಂಟಿ ಆಫ್ ಗ್ರೇನ್ಸ್ ದಿ ಮೈಸ್ ಇನ್ ದಿ ಗ್ರೋಸರ್ ಶಾಪ್ ಏಟ್ plenty of grains and he had to suffer a great loss. So he bought a cat for the detection detection of the mice's hiding place during the meeting of the mice one of them said that the cats the cat's movement ನೋಡಿ ಮೂವ್ ಇದೆ cat's movement was soft and swift so there was a need for belling the cat all the mice agreed that it was a good decision. Someone asked, who will bell the cat? No answer came, as yet the decision has not seen execution. ಸರಿನಾ ಈಗ ನೀವು ಇಲ್ಲಿ ಉತ್ತರಗಳನ್ನ ಬರಿತೀರಾ Answer each of the following questions. Compare your answers with those of your partner. Why did Drona refuse to teach archery to Ekalavya? ದ್ರೋಣ ರಿಫ್ಯೂಸ್ ಟು ಟೀಚ್ ಆರ್ಚರಿ ಉತ್ತರ ಹೇಳ್ತಾ ಇದ್ದೀನಿ ಗಮನ ಕೊಟ್ಟು ಕೇಳಿ ದ್ರೋಣ ರಿಫ್ಯೂಸ್ಡ್ ಟು ಟೀಚ್ ಆರ್ಚರಿ ಟು ಏಕಲವ್ಯ ಆಸ್ he made a vow that he would not teach anyone other than Kshatriya or a Brahman. His vow binds him to refuse Ekalavya as a pupil. How did Ekalavya learn archery? ಎರಡನೇ ಪ್ರಶ್ನೆ How did Ekalavya learn archery? Ekalavya had a deep devotion for his guru. He was a devoted disciple and believed that his teacher's blessings will help him learn all the tricks of archery. Likewise, the same blessings of Dronacharya guided him and helped Ekalavya reach his goal well within 2 years. ಮೂರನೇ ಪ್ರಶ್ನೆ ವಾಟ್ ಮೇಡ್ ದ್ರೋಣ ಅಪ್ರಿಷಿಯೇಟ್ ಏಕಲವ್ಯ ಸ್ಕಿಲ್ ಬೈ ಸೀಯಿಂಗ್ ಉತ್ತರ ಹೇಳ್ತಾ ಇದ್ದೀನಿ ಬೈ ಸೀಯಿಂಗ್ ಏಕಲವ್ಯ ಸ್ಕಿಲ್ಫುಲ್ ಟ್ರಿಕ್ ಆಫ್ ಶಬ್ದವೇದಿ ದ್ರೋಣ ಅಪ್ರಿಷಿಯೇಟೆಡ್ ಹಿಮ್ ಏಕಲವ್ಯ ಸ್ಕಿಲ್ ವಾಸ್ ಇನ್ಕಂಪೇರಬಲ್ ಆ್ಯಂಡ್ ವಾಸ್ ಅನ್ ಎಕ್ಸ್ಟ್ರಾಡಿನರಿ ಸ್ಕಿಲ್ ನಾಲ್ಕನೆಯ ಪ್ರಶ್ನೆ ಹೌ ಅಕಾರ್ಡಿಂಗ್ ಟು ದ್ರೋಣ ಡಿಡ್ ಏಕಲವ್ಯ ಬಿಕಮ್ ಅ ಗುಡ್ ಆರ್ಚರ್ ಅಂತ ಇದೆ ಅಕಾರ್ಡಿಂಗ್ ಟು ದ್ರೋಣ ಏಕಲವ್ಯ ಬಿಕೇಮ್ ಅ ಗುಡ್ ಆರ್ಚರ್ ಬೈ ಹೀಸ್ ಡಿವೋಷನ್ ಅಂತ ಉತ್ತರ ಬರೀತೀರಾ ಮುಂದಿನ ಪ್ರಶ್ನೆ ಈಸ್ ಇಟ್ ದಿ ಡ್ಯೂಟಿ ಆಫ್ ಇಲ್ಲ ಅದಕ್ಕಿಂತ ಮುಂಚೆ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ ಆಫ್ಟರ್ ಡಿಸ್ಕಸಿಂಗ್ ವಿತ್
ದಿ ಅದರ್ ಗ್ರೂಪ್ಸ್ ಇನ್ ದಿ ಕ್ಲಾಸ್. ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳನ್ನು ನೀವು ಚರ್ಚೆಯ ನಂತರ ಉತ್ತರ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಈಸ್ ಇಟ್ ದಿ ಡ್ಯೂಟಿ ಆಫ್ ಅ ಸ್ಟೂಡೆಂಟ್ ಟು ಪ್ರೊಟೆಕ್ಟ್ ದಿ ಆನರ್ ಆಫ್ ದಿ ಟೀಚರ್? ವಿದ್ಯಾರ್ಥಿಗಳು ಶಿಕ್ಷಕರ ಘನತೆಯನ್ನ ಎತ್ತಿ ಹಿಡಿಬೇಕು ಅನ್ನೋದು ವಿದ್ಯಾರ್ಥಿಗಳ ಕರ್ತವ್ಯ ಹೌದಾ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಎಸ್, ಇಟ್ ಈಸ್ ದಿ ಡ್ಯೂಟಿ ಆಫ್ ಎವ್ರಿ ಸ್ಟೂಡೆಂಟ್ ಟು ಪ್ರೊಟೆಕ್ಟ್ ದಿ ಆನರ್ ಆಫ್ ದಿ ಟೀಚರ್, ಸಿನ್ಸ್ ದಿ ಟೀಚರ್ is the guru, and as per Indian culture we see gods in our teachers. ಸರಿನಾ? ಎರಡನೇ ಪ್ರಶ್ನೆ, ನ್ಯಾರೇಟ್ ಬ್ರೀಫ್ಲಿ ದಿ ಸರ್ಕಮ್ಸ್ಟೆನ್ಸಸ್ that made ಏಕಲವ್ಯ ಆಫರ್ his right thumb as a ಗುರುದಕ್ಷಿಣ ಟು ದ್ರೋಣ. ಇಲ್ಲಿ ನ್ಯಾರೇಷನ್ ಮಾಡಬೇಕು ಅಂದರೆ ಒಂದು ದೊಡ್ಡದಾದ ಉತ್ತರ ಬರಿಬೇಕಾಗುತ್ತೆ. ವಿವರವಾಗಿ ಉತ್ತರ ಬರೀಬೇಕು ಅಂದರೆ 2-3 ಪ್ಯಾರಾಗ್ರಾಫ್ನಲ್ಲಿ ಉತ್ತರ ಬರೀಬೇಕು. ನ್ಯಾರೇಟ್ ಅಂತ ಬಂದರೆ, ಬ್ರೀಫ್ಲಿ ದಿ ಸರ್ಕಮ್ಸ್ಟಾನ್ಸಸ್ ಅಂದರೆ ಸನ್ನಿವೇಶಗಳು. ಏಕಲವ್ಯ ಅವನ ಹೆಬ್ಬೆರಳನ್ನು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆ ಅಂತ ಕೊಡ್ತಾನೆ. ಆ ಸನ್ನಿವೇಶವನ್ನು ನೀವು ನ್ಯಾರೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಲಕ್ಷ್ಯ ಕೊಟ್ಟು ಕೇಳಿ, ದೊಡ್ಡ ಉತ್ತರ ಇರುತ್ತೆ. ಬೇಕಂದರೆ ವಿಡಿಯೋನ ಪಾಸ್ ಮಾಡ್ತಾ ಮಾಡ್ತಾ ನೋಟ್ ಮಾಡ್ಕೊಳ್ಳಿ, ಇಲ್ಲ ಉತ್ತರಗಳನ್ನು ನೆನಪಿಟ್ಕೊಳ್ಳಿ. ಉತ್ತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1, 2, 3. ದ್ರೋಣ, ಅರ್ಜುನ ಆ್ಯಂಡ್ ಅದರ್ princes with log of arrows in its mouth came to Ekalavya's hut. Drona praised Ekalavya for gaining the skill of Shabdavedi, one of the very important tricks in archery, and praised his teacher by saying, "Indeed, your teacher must be a great one." At this time, Ekalavya told the Guru that he learned all the tricks of archery under his guidance. He was also impressed, and it was very kind of him to visit his pupil. At this point, Arjuna asked Guru and said, "Acharya, you have promised that you will make me the greatest archer in the world, but this boy here has certainly excelled me in archery. He also says that you are his guru. So you have not fulfilled your promise to me." At this point, Drona tells Arjuna that Dronacharya was always with Arjuna and he never paid a visit to the Ekalavya's hut, and says Arjuna. Dronacharya says Arjuna in the double quotes. Arjuna, the boy here, learned archery by his devotion. Quotes close ಮಾಡಿ. By his devotion. But then Arjuna says, "Acharya, the boy says you are his master, and he also has your idol. He worships you, and your blessings were the guidance for this boy to gain skills in archery. So you are indeed his teacher. So I say you have broken your promise of making me the greatest archer in the world." At this point, Ekalavya says, "Arjuna, do not accuse the noble Acharya. I will cut off my right thumb and give it as a Guru Dakshina to the great Acharya. In that way, Acharya will fulfill his promise to you, and you will be the greatest archer in the world, as you will not see a competitor in me from then." ಎಷ್ಟು ನಿಮ್ಮ ಉತ್ತರ? ದೊಡ್ಡ ಉತ್ತರ ನ್ಯಾರೇಟ್ ಅಂತ ಬರೋ ಪ್ರಶ್ನೆಗಳಿಗೆ ಉತ್ತರ ಒಂಚೂರು
ದೊಡ್ಡದಾಗಿರುತ್ತೆ. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಟೀಚರ್ ಅಬೌಟ್ ಏಕಲವ್ಯ ಗುರುದಕ್ಷಿಣ. ನಿಮ್ಮ ಗೆಳೆಯರ ಜೊತೆ ಏಕಲವ್ಯನ ಗುರುದಕ್ಷಿಣ ಬಗ್ಗೆ ನೀವು ಒಂದು ಡಿಸ್ಕಷನ್ ಮಾಡಿ, ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಇಲ್ಲಿ ಕೆಳಗಡೆ ಒಂದಿಷ್ಟು ಲ್ಯಾಂಗ್ವೇಜ್ ವರ್ಕ್ ಇದೆ. ರೀಡ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ಸಿ ವಾಟ್ ಕೈಂಡ್ ಆಫ್ ಸೆಂಟೆನ್ಸಸ್ ದೇ ಆರ್. ಕೆಳಗಡೆ ಒಂದಿಷ್ಟು ಸೆಂಟೆನ್ಸಸ್ ಇದಾವೆ, ವಾಕ್ಯಗಳಿದ್ದಾವೆ. ಅವು ಯಾವ ಥರದ ವಾಕ್ಯಗಳು ಅಂತ ನೀವು ಹೇಳಬೇಕು. ಉದಾಹರಣೆಗೆ ಮೊದಲು ಇದೆ ಏನು, ದಿ ಮೂನ್ ಗೋಸ್ ಅರೌಂಡ್ ದಿ ಅರ್ತ್ ಅಂತ ಇದೆ. ಇದು ಅಸರ್ಟಿವ್ ಆಗ್ಬೋದು ಅಥವಾ ಡಿಕ್ಲರೇಟಿವ್ ಆಗ್ಬೋದು. ಡು ಯು ನೋ ಹಿಸ್ ಫೋನ್ ನಂಬರ್? ಅವನ ಫೋನ್ ನಂಬರ್ ನಿಮಗೆ ಗೊತ್ತಾ? ಪ್ರಶ್ನಾರ್ಥಕ ವಾಕ್ಯಗಳಿಗೆ ಇಂಗ್ಲಿಷ್ನಲ್ಲಿ ಇಂಟರೋಗೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತಾರೆ. ಹೌ ಲಕ್ಕಿ ಯು ಆರ್, ಇದು ಎಕ್ಸ್ಕ್ಲಮೇಟರಿ ಅಂದರೆ ಉದ್ಗಾರೋಚಕ ವಾಕ್ಯ. ಸ್ವಿಚ್ ಆಫ್ ದಿ ಟಿವಿ, ಇಂಪೆರೇಟಿವ್. ಗೆಟ್ ಮೀ ಸಮ್ ವಾಟರ್ ಪ್ಲೀಸ್, ಇಂಪೆರೇಟಿವ್. ಈ ಥರ ನಾಲ್ಕೈದು ಡಿಫ್ರೆಂಟ್ ಸೆಂಟೆನ್ಸಸ್ಗಳ ನಿಮಗೆ ಅರ್ಥ ಇರಬೇಕು. ಇದರ ಬಗ್ಗೆ ಜಾಸ್ತಿ ನೀವು ಇಂಗ್ಲಿಷ್ ಗ್ರಾಮರ್ ಸೀರೀಸ್ನಲ್ಲಿ ಕಲಿತೀರಾ. ಇಲ್ಲಿ ನಾನು ಇದ್ರ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ, ಯಾಕಂದರೆ ವಿಡಿಯೋ ಆಲ್ರೆಡಿ 1 hour ಕ್ರಾಸ್ ಆಗಿದೆ. ಇಲ್ಲಿ ನಾನು ಮತ್ತೆ ಈ ಎಲ್ಲ ವಾಕ್ಯಗಳ ಬಗೆಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಕುಂತ್ರೆ ಇನ್ನು ಅರ್ಧ ಗಂಟೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸರಿನಾ? Assertive, declarative, interrogative, exclamatory, and imperative types of sentences have been discussed in our English grammar series. You will find the link in the description, or you can simply go to the grammar series and go to the topic where we are discussing types of sentences. Alright, let's move forward. There are mainly 4 kinds of sentences. They are assertive/declarative, which states a fact and ends with a full stop. Assertive ಮತ್ತು ಡಿಕ್ಲರೇಟಿವ್ ವಾಕ್ಯಗಳು ಯಾವಾಗಲೂ ಒಂದು ಸತ್ಯವನ್ನು ಹೇಳ್ತಾ ಇರ್ತವೆ. ಅವು ಒಂದು ಫುಲ್ ಸ್ಟಾಪಿಂದ ಮುಗಿತವೆ. ಇಂಟರೋಗೇಟಿವ್ sentences are the questions ends with a question mark. Exclamatory expresses surprise, wonder, pity and ends with the exclamatory mark. Imperative expresses commands or requests that ends with a full stop. ಸರಿನಾ? ಈಗ ಕೆಳಗಡೆ ಒಂದಿಷ್ಟು ಉದಾಹರಣೆಗಳಿದ್ದಾವೆ. ಈ ಉದಾಹರಣೆಗಳು ಯಾವ ತರಹದ ಸೆಂಟೆನ್ಸಸ್, ಯಾವ ಬಗೆಯ ವಾಕ್ಯಗಳು ಅಂತ ನೀವು ಹೇಳಬೇಕು. ಕ್ಯಾನ್ ಯು ರೈಡ್ ಅ ಮೋಟರ್ ಬೈಕ್? ಕ್ವಶನ್ ಮಾರ್ಕ್ ಇಂದ ಮುಗಿತಾ ಇದೆ. ಕ್ಯಾನ್ ಯು ರೈಡ್ ಅ ಮೋಟರ್ ಬೈಕ್ ಅಂದರೆ ನಿನಗೆ ಮೋಟರ್ ಸೈಕಲ್ ಓಡಿಸಲು ಬರುತ್ತಾ ಅಂದರೆ ಪ್ರಶ್ನಾರ್ಥಕ ವಾಕ್ಯ, ಅಂದರೆ ಇಂಟರೋಗೇಟಿವ್ ಅಂತ ಅರ್ಥ. ಓಪನ್ ದಿ ವಿಂಡೋ ಅಂದರೆ ಇದು ಆಜ್ಞಾಧಾರಕ ವಾಕ್ಯ, ಇಂಪೆರೇಟಿವ್. ಶುಗರ್ ಈಸ್ ಬ್ಯಾಡ್ ಫಾರ್ ಯುವರ್ ಟೀತ್, ಇದು ಅಸರ್ಟಿವ್. ಇಲ್ಲಿ ಒಂದು ಸತ್ಯವನ್ನ ನೀವು ನುಡಿತಾ ಇದ್ದೀರಾ ಅಂದರೆ ಒಂದು ಯು ಆರ್ ಸ್ಟೇಟಿಂಗ್ ಅ ಫ್ಯಾಕ್ಟ್. ಶುಗರ್ ಈಸ್ ಬ್ಯಾಡ್ ಫಾರ್ ಯುವರ್ ಟೀತ್ ಅನ್ನೋ ಒಂದು ಫ್ಯಾಕ್ಟನ್ನು ನೀವು ಸ್ಟೇಟ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಬಿ ಕ್ವೈಟ್, ಇದೊಂದು ಆಜ್ಞಾಧಾರಕ ವಾಕ್ಯ ಅಂದರೆ ಇಂಪೆರೇಟಿವ್. IMPERATIVE. ಹೌ ಹಾಟ್ ಇಟ್ ಈಸ್, ಎಷ್ಟೊಂದು ಬಿಸಿಯಾಗಿದೆ. ಎಕ್ಸ್ಕ್ಲಮೇಟರಿ. EXCLAMATORY, ಎಕ್ಸ್ಕ್ಲಮೇಟರಿ. ವಿ ವೆಂಟ್ ಟು ಶಿರ್ಡಿ ಲಾಸ್ಟ್ ಮಂತ್, ಇದು ಅಸರ್ಟಿವ್. ವಾಟ್ ಅ ರೂಡ್ ಮ್ಯಾನ್ ಹಿ ಈಸ್, ಇಲ್ಲಿ ಒಂದು ಭಾವನೆಯನ್ನು ನೀವು ಹೇಳ್ತಾ ಇದ್ದೀರಾ. ವಾಟ್ ಅ ರೂಡ್ ಮ್ಯಾನ್ ಹಿ ಈಸ್, ಎಂಥ ಒರಟು ಮನುಷ್ಯ ಅವನು, ಇದು ಎಕ್ಸ್ಕ್ಲಮೇಟರಿ. EXCLAMATORY.
MATORY ಎಕ್ಸ್ಕ್ಲಮೇಟರಿ. ವಾಟ್ ಆರ್ ಯು ಡೂಯಿಂಗ್ ದೇರ್? ಇಲ್ಲಿ ಮುಂದೆ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ, ಇಲ್ಲಿ ಒಂದು ಉದ್ಗಾರೋಚಕ ಚಿಹ್ನೆ ಬರುತ್ತೆ. ವಾಟ್ ಆರ್ ಯು ಡೂಯಿಂಗ್ ದೇರ್ ಅಲ್ಲಿ ಏನು ಮಾಡ್ತಾ ಇದೀಯಾ, ಇದನ್ನ ಇಂಟರೋಗೇಟಿವ್. ಇಂಟರೋಗೇಟಿವ್ ಸ್ಟೇಟ್ಮೆಂಟ್. ಡೋಂಟ್ ಸ್ಪೀಕ್ ಟು ಮೀ ಲೈಕ್ ದ್ಯಾಟ್ ಅಗೇನ್. ಇಲ್ಲಿ ನೀವು ಆರ್ಡರ್ ಮಾಡ್ತಾ ಇದ್ದೀರಾ. ಡೋಂಟ್ ಸ್ಪೀಕ್ ಟು ಮೀ ಲೈಕ್ ದ್ಯಾಟ್ ಅಗೇನ್. ರಿಕ್ವೆಸ್ಟ್ ಅಥವಾ ಆರ್ಡರ್ ಮಾಡ್ತಾ ಇದ್ರೆ ಅದು ಇಂಪೆರೇಟಿವ್ ಆಗಿರುತ್ತೆ. IMPERATIVE ಇಂಪೆರೇಟಿವ್ ಸ್ಟೇಟ್ಮೆಂಟ್ ಆಗಿದೆ. ಇದು ಫುಲ್ ಸ್ಟಾಪಿಂದ ಎಂಡ್ ಆಗುತ್ತೆ. ಹೌ ಕ್ವಿಕ್ಲಿ ದಿ ಹಾಲಿಡೇ ಹ್ಯಾಸ್ ಪಾಸ್ಡ್. ಇಲ್ಲಿ ನೀವು ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಎಕ್ಸ್ಕ್ಲಮೇಟರಿ. EXCLAMATORY ಎಕ್ಸ್ಕ್ಲಮೇಟರಿ. ಶಾಲ್ ಐ ಹೆಲ್ಪ್ ಯು ವಿತ್ ಯುವರ್ ಶಾಪಿಂಗ್? ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಇದು ಹೇಳಿ ನೋಡೋಣ. ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಇಂಟೆರೋಗೇಟಿವ್. The flight for Mumbai takes off at 11:30 p.m. ಮುಂಬೈಗೆ ಹೊರಡುವ ವಿಮಾನ 11:30ಗೆ ಇಲ್ಲಿಂದ ಹಾರಾಡುತ್ತೆ. ಅಸರ್ಟಿವ್. ಅಸರ್ಟಿವ್ನಲ್ಲಿ ಯು ಆರ್ ಸ್ಟೇಟಿಂಗ್ ಅ ಫ್ಯಾಕ್ಟ್. ಏಕಲವ್ಯ ವೆಂಟ್ ಟು ದಿ ಫಾರೆಸ್ಟ್. ಇಲ್ಲಿ ಕೂಡ ನೀವು ಸ್ಟೇಟಿಂಗ್ ಅ ಫ್ಯಾಕ್ಟ್. ಫುಲ್ ಸ್ಟಾಪಿಂದ ಎಂಡ್ ಆಗುತ್ತೆ. ಅಸರ್ಟಿವ್ ಟೈಪ್ ಆಫ್ ಸೆಂಟೆನ್ಸ್. ಹೌ ಹ್ಯಾಪಿ ವಾಸ್ ಟು ಸಿ ಡ್ರೋನ. ಇಲ್ಲೊಂದು ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಖುಷಿ ಅನ್ನೋ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಅದಕ್ಕೆ ಇದು ಎಕ್ಸ್ಕ್ಲಮೇಟರಿ. ಗೆಟ್ ಔಟ್ ಆಫ್ ದಿ ವೇ ಮೈ ಬಾಯ್. ಇದು ಇಂಪೆರೇಟಿವ್. ಇಲ್ಲಿ ನೀವು ಆರ್ಡರ್ ಮಾಡ್ತಾ ಇದ್ದೀರಾ. ಕ್ಲೀನ್ ದಿ ಬ್ಲ್ಯಾಕ್ ಬೋರ್ಡ್ ಪ್ಲೀಸ್. ಇದು ಕೂಡ ಒಂದು ಇಂಪೆರೇಟಿವ್. ಅರ್ಥ ಆಯ್ತಾ? ಅಸರ್ಟಿವ್ನಲ್ಲಿ ನೀವು ಒಂದು ಸತ್ಯವನ್ನು ನುಡಿತೀರಾ. ಅದು ಬೇರೆಯವರ ಬಗ್ಗೆನೂ ಆಗಿರ್ಬೋದು, ವಸ್ತುವಿನ ಬಗ್ಗೆ ಆಗಿರ್ಬೋದು, ಜಗತ್ತಿನ ಬಗ್ಗೆ ಆಗಿರ್ಬೋದು. ಒಂದು ಸತ್ಯವನ್ನು ಬರೆಯೋ ವಾಕ್ಯಕ್ಕೆ ಅಸರ್ಟಿವ್ ವಾಕ್ಯ ಅಂತ ಹೇಳ್ತಾರೆ. ಒಂದು ರಿಕ್ವೆಸ್ಟ್ ಅಥವಾ ಆರ್ಡರ್ ಅನ್ನ ಕೊಡೋ ವಾಕ್ಯಗಳನ್ನು ನಾವು ಇಂಪೆರೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಪ್ರಶ್ನಾರ್ಥಕ ಅಂದರೆ ಪ್ರಶ್ನೆಯನ್ನು ಕೇಳುವ ವಾಕ್ಯಗಳಿಗೆ ಇಂಟೆರೋಗೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಒಂದು ಭಾವನೆಯನ್ನು ವ್ಯಕ್ತಪಡಿಸೋ ವಾಕ್ಯಗಳಿಗೆ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಹೇಳ್ಬೇಕಂದ್ರೆ a sentence that states facts are assertive sentences. The sentences that expresses feelings are exclamatory sentences. The sentences that request or order to act are imperative sentences, and the sentences that are used to ask questions are interrogative sentences. ಸರಿನಾ? ಮುಂದೆ ಪ್ರೊನೌನ್ಸಿಯೇಷನ್ ಅನ್ನೋ ಒಂದು ಭಾಗ ಇದೆ. ಇಲ್ಲಿ ಈಚ್ ವರ್ಡ್ ಇನ್ ದಿಸ್ ಲಿಸ್ಟ್ ಕಂಟೈನ್ಸ್ ಅ ಸೈಲೆಂಟ್ ಲೆಟರ್. ಅಂಡರ್ಲೈನ್ ದಿ ಸೈಲೆಂಟ್ ಲೆಟರ್ ಇನ್ ಈಚ್ ಆಫ್ ದಿ ವರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಳಗೆ ಒಂದಿಷ್ಟು ಶಬ್ದಗಳಿದ್ದಾವೆ. ಇದರಲ್ಲಿ ಒಂದಿಷ್ಟು ಅಕ್ಷರಗಳು ಸೈಲೆಂಟ್ ಆಗ್ತವೆ. ಉದಾಹರಣೆಗೆ ನೈಫ್ನಲ್ಲಿ ಕೆ ಸೈಲೆಂಟ್ ಆಗಿದೆ. ಆ ಥರ ನೀವು ಉಳಿದ ಶಬ್ದಗಳಲ್ಲಿ ಯಾವ ಅಕ್ಷರಗಳು ಸೈಲೆಂಟ್ ಆಗ್ತವೆ ಅಂತ ಕೇಳ್ತಾ ಇದ್ದಾರೆ. ಉದಾಹರಣೆಗೆ ರಿಸ್ಟ್ ಅನ್ನೋ ಶಬ್ದದಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ.
ಹೋಮ್ ಅನ್ನೋ ಶಬ್ದದಲ್ಲಿ ಬಿ ಸೈಲೆಂಟ್ ಆಗುತ್ತೆ. ನಾಕ್ ಅನ್ನೋ ಶಬ್ದದಲ್ಲಿ ಕೆ ಸೈಲೆಂಟ್ ಆಗುತ್ತೆ. ನಾಬ್ ಅನ್ನೋ ಶಬ್ದದಲ್ಲಿ ಕೆ ಸೈಲೆಂಟ್ ಆಗುತ್ತೆ. ಡೌಟ್ ಅನ್ನೋ ಶಬ್ದದಲ್ಲಿ ಬಿ ಸೈಲೆಂಟ್ ಆಗುತ್ತೆ. ರಾಂಗ್ ಅನ್ನೋ ಶಬ್ದದಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ. ಟಾಮ್ ನಲ್ಲಿ ಬಿ ಸೈಲೆಂಟ್ ಆಗುತ್ತೆ. ಕ್ಲೈಮ್ ನಲ್ಲಿ ಬಿ ಸೈಲೆಂಟ್ ಆಗುತ್ತೆ. ಡೆಪ್ಟ್ ನಲ್ಲಿ ಬಿ ಸೈಲೆಂಟ್ ಆಗುತ್ತೆ. ನಿಟ್ ನಲ್ಲಿ ಕೆ ಸೈಲೆಂಟ್ ಆಗುತ್ತೆ. ರಿಗಲ್ ನಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ. ರೈಟ್ ನಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ. ರೆಕ್ ನಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ. ಇಲ್ಲಿ ನೀವು ಬಿ ಸೈಲೆಂಟ್ ಆದ ಶಬ್ದಗಳನ್ನು ಈ ಕಾಲಮ್ನಲ್ಲಿ ಬರೀರಿ. ಉದಾಹರಣೆಗೆ ಡೌಟ್, DOUBT. ಕೆ ಸೈಲೆಂಟ್ ಆದ ಶಬ್ದಗಳನ್ನು ಇಲ್ಲಿ ಬರೀರಿ. ಉದಾಹರಣೆ KNOB. ಡಬ್ಲ್ಯೂ ಸೈಲೆಂಟ್ ಆದ ಶಬ್ದಗಳನ್ನು ಇಲ್ಲಿ ಬರೀರಿ. ಉದಾಹರಣೆ WRONG. ರಾಂಗ್. ಸರಿನಾ? ಮುಂದೆ ರೈಟಿಂಗ್ ಪ್ರಾಕ್ಟೀಸ್. A friend of yours wants to apply for a bus pass and wants you to fill the form for him. What questions will you ask him to get the information needed? ನಿಮ್ಮ ಗೆಳೆಯನಿಗೊಬ್ಬನಿಗೆ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕಬೇಕಾಗಿದೆ. ಆ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ನಿಮ್ಮ ಗೆಳೆಯನಿಗೆ ಹೇಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅವನಿಗೆ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತೀರಾ? ಮೊದಲು ಹೆಸರನ್ನು ಕೇಳ್ತೀರಾ, ವಯಸ್ಸನ್ನು ಕೇಳ್ತೀರಾ, ಅವರ ಹುಟ್ಟಿದ ದಿನಾಂಕ ಡೇಟ್ ಆಫ್ ಬರ್ತ್ ಕೇಳ್ತೀರಾ, ಅವರ ತಂದೆಯ ಹೆಸರು ಕೇಳ್ತೀರಾ, ಅವರ ಮನೆಯ ವಿಳಾಸ ಕೇಳ್ತೀರಾ, ಅವರು ಹೋಗೋ ಶಾಲೆ ಮತ್ತು ಶಾಲೆಯ ಅಡ್ರೆಸ್ ಕೇಳ್ತೀರಾ, ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಜರ್ನಿ ಅಂದರೆ ಎಲ್ಲಿಂದ ಹೊರಡ್ತಾರೆ ಮತ್ತು ಎಲ್ಲಿ ಉಳ್ಕೋತಾರೆ ಅನ್ನೋದನ್ನು ಕೇಳ್ತೀರಾ, ಬಸ್ ರೂಟ್, ಬಸ್ ಯಾವುದು ಅನ್ನೋದನ್ನು ನೀವು ತಿಳ್ಕೊತೀರಾ, ಸಿಗ್ನೇಚರ್ ಆಫ್ ದಿ ಸ್ಟೂಡೆಂಟ್ಸ್, ಹೆಡ್ ಮಾಸ್ಟರ್ ಸಿಗ್ನೇಚರ್ ವಿತ್ ದಿ ಸ್ಕೂಲ್ ಸೀಲ್ ಹಾಕಿ ನೀವು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಬಸ್ ಡಿಪೋನಲ್ಲಿ ಬಸ್ ಪಾಸ್ ವಿತರಣಾ ಕೇಂದ್ರದಲ್ಲಿ ಆ ಫಾರ್ಮ್ನ ಕೊಟ್ಟರೆ ನಿಮಗೆ ಫ್ರೀ ಬಸ್ ಪಾಸ್ ಸಿಗತ್ತೆ. ಸರಿನಾ? ಮುಂದೆ ಲುಕ್ ಎಟ್ ದಿ ಸೈನ್ ಬೋರ್ಡ್ಸ್. ಕೆಳಗೆ ಒಂದಿಷ್ಟು ಸೈನ್ ಬೋರ್ಡ್ಸ್ ಇದ್ದಾವೆ. ಯಾವುದ್ಯಾವುದು? ವೆಜಿಟೇಬಲ್ ಜ್ಯೂಸ್ ಅಂತ ಇದೆ. It isn't fair that people judge other people by their grammar. ಇಲ್ಲಿ ಹೇಳ್ತಾ ಇರೋ ಏನು ಅಂತ ಅಂದರೆ, ಇವರು ಎಟ್ಲೀಸ್ಟ್ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಗ್ಲೀಷ್ನಲ್ಲೇ ಬರೆಯೋದಕ್ಕೆ. ಇಲ್ಲಿ ನೋಡಿ, ಇದು ವೆಜಿಟೇಬಲ್ ಜ್ಯೂಸ್ ಅಂತ ಬರೆಯೋ ಬದಲು ವಿಸಿಟೇಬಲ್ ಜ್ಯೂಸ್ ಅಂತ ಬರೆದಿದ್ದಾರೆ. ಈ ಥರ ಇಂಗ್ಲೀಷ್ನಲ್ಲಿ ತಪ್ಪು ಮಾಡೋರನ್ನ ನೀವು ಜಡ್ಜ್ ಮಾಡಬಾರ್ದು. ಅಂದರೆ ಅವರ ಇಂಗ್ಲೀಷ್ನ ತಿಳುವಳಿಕೆ ಮೇಲೆ ಅವರ ಬಗ್ಗೆ ನೀವು ಒಂದು ವಿವೇಚನೆ ಅಥವಾ ತೀರ್ಪು ಮಾಡೋಕ್ಕೆ ಹೋಗಬಾರ್ದು. ಅವರಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಅಂತ ಇಲ್ಲಿ ಹೇಳ್ತಾ ಇರೋದು. ವಿಸಿಟೇಬಲ್ ಜ್ಯೂಸ್ ಅಂತ ಬರೆದಿದ್ದಾರೆ. ಅಟ್ಲೀಸ್ಟ್ ಅವರು ಪ್ರಯತ್ನ ಮಾಡಿದ್ದಾರೆ. ಯಾರೋ ಒಬ್ಬರು ಇಂಗ್ಲೀಷ್ ಕಡಿಮೆ ಗೊತ್ತಿರೋರು ಈ ಥರ ಬರೆದಿದ್ದಾರೆ. ಒಂದು ಗಾದೆ ಮಾತಿದೆ, ಏನಂತ ಗೊತ್ತಾ? ಯಾರಿಗಾದರೂ ಇದನ್ನು ಯೂಶ್ವಲಿ ಇಂಗ್ಲೀಷ್ ಮಾತಾಡೋ ದೇಶದಲ್ಲಿ ಹೇಳ್ತಾರೆ. ಏನಂತಂದರೆ, ಅವನಿಗೆ ಅಥವಾ ಅವಳಿಗೆ ಇಂಗ್ಲೀಷ್ ಬರಲ್ಲ ಅಂತ ಹೀಯಾಳ್ಸೋಕೆ ಹೋಗ್ಬಿಡಿ. ಅವರಿಗೆ ಅರ್ಧಂಬರ್ಧ ಇಂಗ್ಲೀಷ್ ಬರುತ್ತೆ ಅಂತ ಅಂದರೆ ಅವರಿಗೆ ಇಂಗ್ಲೀಷ್ ಬಿಟ್ಟು ಇನ್ನೂ ಒಂದು ಭಾಷೆ ನಿಮಗಿಂತ ಚೆನ್ನಾಗಿ ಬರುತ್ತೆ ಅನ್ನೋ ಅರ್ಥ. ಇಂಗ್ಲೀಷ್ ನಮ್ಮ ಮಾತೃಭಾಷೆ ಅಲ್ಲ, ಮಾತಾಡೋದ್ರಲ್ಲಿ ತಪ್ಪಾಗೋದು ಸಹಜ. ಹಾಗಂತ ಇಂಗ್ಲೀಷ್ ತಪ್ಪು ಮಾತಾಡಿದ್ರು ಅಂತ ನೀವು ನಗೋಕ್ಕೆ ಹೋಗಬೇಡಿ. ಯಾರ ಮೇಲೂ, ಯಾರನ್ನೂ ಕೂಡ ನೀವು ಇಂಗ್ಲೀಷ್ ಬರೆಯೋದ್ರಲ್ಲಿ ತಪ್ಪು ಮಾಡಿದರು ಅಂತ ಅವ್ರ ಮೇಲೆ ನಗೋಕ್ಕೆ ಹೋಗಬೇಡಿ. ಯಾಕಂದರೆ ಅವರಿಗೆ ಇನ್ನೂ ಒಂದು ಭಾಷೆ ಬರ್ತಾ ಇರುತ್ತೆ. ಸರಿನಾ? ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಹೌ ಮೆನಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಆ್ಯಂಡ್ ಸ್ಪೆಲ್ಲಿಂಗ್ಸ್ ದಟ್ ಯು ಫೈಂಡ್. ಇಲ್ಲಿ ಎಷ್ಟು ನೀವು
ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸನ್ನು ಹುಡುಕಬಹುದು ನೋಡಿ. ಮೊದಲನೇ ಸೈನ್ ಬೋರ್ಡ್, ಚೆಕ್ ಯುವರ್ ಗ್ರಾಮರ್ ಬಿಕಾಸ್ ನೆವರ್ ನೋ ವಾಟ್ ಯು ಆರ್. ಯು ಆರ್ ಬಿಕಾಸ್ ಯು ನೆವರ್ ನೋ ವಾಟ್ ಯು ಆರ್ ಮಿಸ್ಸಿಂಗ್. ಇಲ್ಲೊಂದು ಮಿಸ್ಟೇಕ್ ಇದೆ, ಕರೆಕ್ಟ್ ಮಾಡಿದ್ದಾರೆ ಅದನ್ನು. ಆಮೇಲೆ ಕೆಳಗಡೆ ಇರೋ ಇನ್ನೂ ಒಂದು ಚಿತ್ರ ಇದೆ, ಇಲ್ಲಿ ನೋಡಿ. ಇಟ್ isn't fair that people judge other people by their. ನೋಡಿ, ಬೈ ದೇರ್. ಇಲ್ಲಿ ನೀವು ಬೈ ಅಂದರೆ ಕೊಂಡುಕೊಳ್ಳು ಅಂತ ಅರ್ಥ. ಇದನ್ನು ನೀವು ಬೈ THEIR ಬೈ ದೇರ್ ಗ್ರಾಮರ್ ಅಂತ ಬರೀಬೇಕು. ಇಲ್ಲಿ ಮೊದಲೇ ತೋರಿಸಿರೋ ಥರ ಇದು ವೆಜಿಟೇಬಲ್ ಆಗಿರುತ್ತೆ. ಓಪನ್ 24 hours 11 PM to 6 AM ಅಂತ ಬರೆದಿದ್ದಾರೆ. ಇದು ತಪ್ಪು. ಇದು 24 hours ಆಗಲ್ಲ ತಾನೆ. 11 PM to ನೆಕ್ಸ್ಟ್ 11 PM ಅಂದರೆ 24 hours ಆಗುತ್ತೆ. ಇದರ ಅರ್ಥ ನೀವು 24/7 ಅಂತ ಬರಿಬೋದು. ಅಂತ ಬರಿಬಹುದು. ಸರಿನಾ? ಅವುಗಳನ್ನು ನೀವು ಇಲ್ಲಿ ಕೆಳಗಡೆ ಬರಿಬೇಕು. ವರ್ಡ್ ಪಜಲ್, ಟ್ರೈ ಇಫ್ ಯು ಕ್ಯಾನ್ ಶೂಟ್ ದಿ 11 ಆರ್ಚರಿ ವರ್ಡ್ಸ್ ಇನ್ ಟು ದಿ ಪೊಸಿಷನ್. ಇಲ್ಲಿ ಆರ್ಚರಿ ವರ್ಡ್ಸ್ ಇದ್ದಾವೆ. ಇದು ಆರ್ಚರಿ ಅಂದರೆ ಬಿಲ್ಲು ವಿದ್ಯೆಗೆ ಸಂಬಂಧಪಟ್ಟ ಒಂದಿಷ್ಟು ಶಬ್ದಗಳಿದ್ದಾವೆ. ಇವುಗಳನ್ನು ನೀವು ಕೆಳಗೆ ಕೊಟ್ಟ ಪಜಲ್ನಲ್ಲಿ ತುಂಬೋಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ. ಆಗುತ್ತಾ ನಿಮಗೆ? ಟ್ರೈ ಮಾಡಿ ನೋಡೋಣ. ಟ್ರೈ ಮಾಡ್ತೀರಾ ನೀವು? ಉದಾಹರಣೆ ಕೊಡ್ಲಾ? CHASE ಚೇಸ್. ಇಲ್ಲಿ ಎ ಇಂದ ಸ್ಟಾರ್ಟ್ ಆಗಿ ಡಬ್ಲ್ಯೂ ಇಂದ ಕೊನೆಗೊಳ್ಳೋ ಅಕ್ಷರ ಶಬ್ದ ಯಾವುದು? ಆ್ಯರೋ. ARROW ಆ್ಯರೋ. ಎರಡನೇ ಅಕ್ಷರ ಆರ್ ಇರುವ ಶಬ್ದ ಯಾವುದಿದೆ? ಆರ್ಚರಿ. ARCHERY ಆರ್ಚರಿ. ಡಿ ಇಂದ ಸ್ಟಾರ್ಟ್ ಆಗಿ 4 ಅಕ್ಷರಗಳ ಶಬ್ದ DART ಡಾರ್ಟ್. GAME ಗೇಮ್. ಇದೆಯಲ್ಲ ಗೇಮ್? ಎಸ್. ಆರ್ ಇಂದ ಸ್ಟಾರ್ಟ್ ಆಗಿ ಎರಡನೇ ಶಬ್ದ ಎಫ್ ಇರುವ ಶಬ್ದ ಯಾವುದು? ಅಥವಾ ಎಫ್ ಇಂದ ಸ್ಟಾರ್ಟ್ ಆಗೋ ಶಬ್ದ ಯಾವುದಿದೆ? ಹುಡುಕಿ ನೋಡೋಣ. FOREST ಫಾರೆಸ್ಟ್. TARGET ಟಾರ್ಗೆಟ್. HUNT ಹಂಟ್. ಇದೆಯಲ್ಲ ಹಂಟ್? ಹಂಟ್ ಇಲ್ಲ ಇಲ್ಲಿ. ನಾನು ಇಲ್ಲಿಂದ HUNT ಹಂಟ್ ಅಂತ ಮಾಡಿದೆ, ಬಟ್ ಇಲ್ಲಿ ಇರೋದು ಹಿಟ್ ಅಂತ ಇದೆ. ಹಾಗಾದರೆ ನೀವು ಇದನ್ನು ಬೇರೆ ಒಂದು ಪೆನ್ನಿಂದ ಬರಿತೇನೆ. ಹಂಟ್ ಅಂತ ಇದ್ದರೆ ಹಂಟ್ ಅಂತ ಉಪಯೋಗಿಸ್ಬೋದು, ಇಲ್ಲ ಅಂದರೆ HIT ಹಿಟ್ ಅಂತಲೂ ಬರಿಬೋದು. ಸರಿನಾ? ಮುಂದೆ ಡಬ್ಲ್ಯೂ ಇಂದ ಕೊನೆಗೊಳ್ಳೋ ಒಂದು 3 ಅಕ್ಷರದ ಶಬ್ದ BOW ಬೋ. ಮುಂದೆ ಕ್ವೀವರ್. QUIVER. HUNTER ಹಂಟರ್ ಆಯಿತು. ಇಲ್ಲಿ HIT ಇಲ್ಲಿಯೂ ಬರೀಬಹುದು. ಸರಿನಾ? ಇಷ್ಟಕ್ಕೆ ನಿಮ್ಮ ಈ ಪಜಲ್ ಮುಗೀತು. ಫರ್ದರ್ ರೀಡಿಂಗ್ಗೆ ಒಂದಿಷ್ಟು ಮಹಾಭಾರತ ಏಕಲವ್ಯ ಕಥೆಗಳನ್ನು ನೀವು ಓದಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ನಿಮ್ಮ ಈ ಪಾಠ ಮುಗೀತು. ಮುಂದೆ ಪದ್ಯದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.
ಬಾಯ್ ಬಾಯ್.